ಆಸ್ತಿಕರೇ ನಮಸ್ಕಾರ. ಕಲಬೆರಕೆ ಮುಕ್ತ ದೀಪಂ ದೀಪ ಹಚ್ಚುವ ಎಣ್ಣೆ ಪ್ರಾಯೋಜಕತ್ವದ ಧರ್ಮನಂಬಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಮನಿಸಲಿಕ್ಕಿರುವಂಥದ್ದು ರಂಗಪೂಜೆಯ ಫಲ. ದೇವಾಲಯಗಳಲ್ಲಿ ಅದೆಷ್ಟೋ ಹಣತೆಗಳನ್ನು ಇಟ್ಟುಕೊಂಡು ರಂಗಪೂಜೆ ಮಾಡುವ ಮೂಲಕವಾಗಿ ಸೇವಾರ್ಥಿಗಳು ಆ ರಂಗಪೂಜೆ ಮಾಡುವಂಥ ಒಂದು ಕ್ಷಣವನ್ನು ಗಮನಿಸ್ತಾ ಹೋಗ್ತೇವೆ. ಆದರೆ ರಂಗಪೂಜೆ ಮಾಡಬೇಕು ಅಂತ ಹೇಳಿದಾಗ ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕು, ಏನಿದೆ ಫಲ, ಆ ಒಂದು ರಂಗಪೂಜೆಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ದ್ರವ್ಯಗಳನ್ನು ವಸ್ತುಗಳನ್ನು ಗಮನಿಸ್ತಾ ಹೋಗ್ತೇವೆ. ಇದರ ಹಿಂದೆ ಯಾವ ರೀತಿಯಾಗಿರುವಂಥ ವಿಶೇಷವಾದಂಥ ವಿಷಯಗಳಿದೆ ಎಲ್ಲವನ್ನು ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನು ನಿಮ್ಮ ಪ್ರದೀಪ್ ಉಪಾಧ್ಯಾಯ. ಆಸ್ತಿಕರೇ, ಧರ್ಮನಂಬಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ರಂಗ ಪೂಜೆ ಅಂತ ಹೇಳೋದು, ರಂಗ ಅದೇ ರೀತಿಯಾಗಿ ಪೂಜೆ ಅಂತ ಹೇಳುವಂಥದ್ದೊಂದು ಬಹಳ ವಿಶೇಷವಾದಂಥ ಹೆಸರನ್ನು ಗಮನಿಸ್ತೇವೆ. ಹೂವಿನ ಪೂಜೆಯನ್ನು ನೋಡ್ತಾ ಹೋಗ್ತೇವೆ, ಕುಂಕುಮಾರ್ಚನೆ ನೋಡ್ತಾ ಹೋಗ್ತೇವೆ, ಬೇರೆ ಬೇರೆ ಪೂಜೆಯನ್ನು ಗಮನಿಸ್ತಾ ಹೋಗ್ತೇವೆ. ಒಂದು ರಿಸೀಟ್ ಮಾಡ್ತಾ ಹೋಗ್ತೇವೆ. ಆ ರಿಸೀಟ್ ಮಾಡಿದ ಕೂಡಲೇ ಅಲ್ಲಿ ಒಂದು ಬ್ರಹ್ಮಾರ್ಪಣೆ ಬಿಡ್ತಾರೆ, ಪ್ರಸಾದ ಕೊಡ್ತಾರೆ. ಆದರೆ ರಂಗಪೂಜೆ ಆಗಿರುವುದಿಲ್ಲ. ಆ ರಂಗಪೂಜೆಗೆ ವಿಶೇಷವಾಗಿರುವಂಥ ಪ್ರಾಧಾನ್ಯದ ಒಟ್ಟಿಗೆ ಆ ದೇವರ ಮುಂಭಾಗದಲ್ಲಿ ಹಣತೆ ಇಟ್ಟುಕೊಂಡು, ದೇವರ ಮುಂಭಾಗದಲ್ಲಿ ಆ ದೀಪವನ್ನು ಇಟ್ಟುಕೊಂಡು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗಾದರೆ ಈ ರೀತಿಯ ಪೂಜೆ ಮಾಡುವಂಥ ಹಿನ್ನೆಲೆ ಏನು, ಯಾವ ರೀತಿಯಾಗಿರುವ ಫಲ ದೊರಕುತ್ತದೆ, ಎಲ್ಲದರ ಬಗ್ಗೆಯೂ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಹೆರ್ಗಾ ವಿದ್ವಾನ್ ಜಯರಾಮ ತಂತ್ರಿಗಳು, ದೇವಸ್ಥಾನದ ತಂತ್ರಿವರಿಯರು, ಜ್ಯೋತಿಷ್ಯ ವಿದ್ವತ್, ಅದೇ ರೀತಿಯಾಗಿ ಆಗಮ ವಿದ್ವತ್, ಸಂಸ್ಕೃತ MA ಪದವೀಧರರು, ಹಲವಾರು ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯದೊಂದಿಗೆ ತಂತ್ರಿವರಿಯರಾಗಿ ಅದೆಷ್ಟೋ ರೀತಿಯಾಗಿರುವಂಥ ದೇವಾಲಯಗಳಲ್ಲಿ ಬ್ರಹ್ಮಕಲಶೋತ್ಸವವನ್ನು ಮಾಡಿ ಹಲವಾರು ಕ್ಷೇತ್ರಗಳಲ್ಲಿ ರಂಗಪೂಜೆಯನ್ನು ಕೂಡ ಇವರ ಮೂಲಕವಾಗಿ ನಡೆದಿರುವಂಥ, ಹಾಗಾಗಿ ಖುಷಿಯಾಗುವಂಥದ್ದು ಕಾರ್ಯಕ್ರಮಕ್ಕೆ ಮಾಹಿತಿ ನೀಡಲಿಕ್ಕೆ ಬಂದಿರುವಂಥದ್ದು ತಮಗೆ ಸ್ವಾಗತ. ನಮಸ್ಕಾರ. ರಂಗ ಪೂಜೆ, ಆ ಹೆಸರಿನ ವಿಶೇಷತೆ ಏನು ಅಂತ, ಯಾಕಂದರೆ ರಂಗ ಅಂತ ಹೇಳೋದೊಂದು ಹೆಸರು, ಪೂಜೆ ಅಂತ ಹೇಳೋದು ಹೆಸರು. ಯಾಕಂದರೆ ಹೂವಿನ ಪೂಜೆ ಅಂತ ಹೇಳಿದಾಗ ಹೂ ಗೊತ್ತಾಗ್ತದೆ, ಆದರೆ ರಂಗ ಪೂಜೆಯ ವಿಶೇಷ ಅರ್ಥ ಏನು? ನಮ್ಮ ಕೂಡಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ರಂಗಪೂಜೆ ಅಂತ ಹೇಳುವಂಥ ವಿಷಯದ ಬಗ್ಗೆ ನಾವೀಗ ಚರ್ಚೆ ಮಾಡುವಂಥದ್ದು, ತಿಳ್ಕೊಳ್ಳಿಕ್ಕಂತ ಹೊರಟಿದೆ. ಹೌದು, ನೀವು ಹೇಳಿದಾಗ ರಂಗ ಪೂಜೆ ಅಂದರೆ ಭಗವಂತ, ಅವನ ಪೂಜೆ ಅಂತ ಅರ್ಥ. ಅಂತ ಹೇಳಿದರೆ ಈ ದೇವಸ್ಥಾನದಲ್ಲಿ ಮಾಡುವಂಥ ಈ ಪೂಜೆ ಅಲ್ಲಿಂದ ಪ್ರಾರಂಭ ಆದದ್ದು ಮೊದಲು. ಹಾಗಾಗಿ ತುಂಬ ಪ್ರಾಚೀನದಿಂದ ಒಂದು ದೇವಸ್ಥಾನದಲ್ಲಿ ದೇವತಾರಾಧನೆ ನಡೆಯುವಂಥದ್ದು ಒಂದು ರಂಗಪೂಜೆ, ಆಮೇಲೆ ಉತ್ಸವ, ಆಮೇಲೆ ಕಷ್ಟದಲ್ಲಿ ರಾಶಿ ಪೂಜೆ. ಆ ಕಾಲದಲ್ಲಿ ರಾಶಿ ಪೂಜೆ ಅಂತ ಹೇಳುವಂಥದ್ದು ಒಂದು ಕಾಲದಲ್ಲಿ ನಡೀತಿರುವಂಥ ವಿಶೇಷವಾದ ಪೂಜೆ. ಸಾಮಾನ್ಯವಾಗಿ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಎರಡು ಕ್ಷೇತ್ರದ ದೇವಾಲಯಗಳಲ್ಲಿಯೂ ಈ ಎಲ್ಲ ಆರಾಧನೆಗಳು ನಡೆಯುವಂಥ ನಾವು ಕಾಣ್ತೇವೆ. ಅಂದರೆ ಬೇರೆ ಕ್ಷೇತ್ರ ಕಡೆಯಲ್ಲಿ ರಂಗಪೂಜೆ ಅಂತ ಹೇಳುವಂಥದ್ದು ನಿಮ್ಮ ಕೇರಳದ ಆಚೆ ಎಲ್ಲ ಮಾಡುವಂಥದ್ದು ಕಮ್ಮಿ, ಅವರೆಲ್ಲ ಮಾಡುವಂಥದ್ದಿಲ್ಲ. ಸಾಧಾರಣ ಕಾಸರಗೋಡು ತನಕ ಈ ರಂಗಪೂಜಾ ಆದಿಗಳೆಲ್ಲ ನಡೀತವೆ. ಕಾಸರಗೋಡಿಂದ ಹಿಡಿದು ಸಾಧಾರಣ ಉಡುಪಿ ಜಿಲ್ಲೆ ಇಲ್ಲೆಲ್ಲ ನಮ್ಮ ದೇವಸ್ಥಾನದಲ್ಲಿ ಆಗಮೋಕ್ತ ದೇವಸ್ಥಾನ ಅಂತ ಹೇಳಿದರೆ ಗರ್ಭಗುಡಿ, ತೀರ್ಥಮಂಟಪ, ಸುತ್ತಪೌಳಿ, ಮಹಾಬಲಿಪೀಠ ಎಲ್ಲ ಇರುವಂಥ ಒಂದು ಆಗಮೋಕ್ತ ದೇವಸ್ಥಾನದಲ್ಲಿ ತುಂಬ ಪ್ರಾಚೀನ ಕಾಲದಿಂದಲೂ ನಡೀತಾ ಬಂದ ಪೂಜೆ ರಂಗಪೂಜೆ. ಹಾಗಾಗಿ ಇದಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಈ ರಂಗಪೂಜೆಗೆ. ಅಂದರೆ ಈ ರಂಗಪೂಜೆ ಯಾಕೆ ಮಾಡಬೇಕು ಅಂತ ಹೇಳುವ ವಿಷಯ ನೀವು ಕೇಳಿದ ಪ್ರಶ್ನೆ. ನಾವು ಭಗವಂತನಲ್ಲಿ 6 ಗುಣವನ್ನು ಸಂಕಲ್ಪಿಸುವುದು. ಶ್ರೀಮದ್ ಷಡ್ಗುಣ ಸಂಭೃತಂ ಅಂತ 6 ಗುಣಗಳಿಂದ ಯುಕ್ತನಾಗಿರುವಂಥ ಭಗವಂತ ಅಂತ. ಆ 6 ಗುಣಗಳು ಅದರಲ್ಲಿ ಜ್ಞಾನ, ಸಂತೋಷ, ನಿತ್ಯತ್ವ, ಸ್ವಾತಂತ್ರ್ಯ, ಅವಿಘ್ನ ವೈಭವೈಹಿ, ಹೃದಯಾದಿ ಗುಣೇರ್ಯುಕ್ತ ಅಂತ ಹೇಳಿ 6 ಗುಣಗಳಿಂದ ಕೂಡಿದಂಥ ಪರಮಾತ್ಮ ಅಂತ ಅರ್ಥ. ಅದರಲ್ಲಿ ಅವಿಘ್ನ ವೈಭವೈ ಅಂತ ಹೇಳುವಂಥ ಒಂದು ಗುಣ. ಅವಿಘ್ನ ವೈಭವ ಅಂತ ಹೇಳಿದರೆ ವಿಶೇಷವಾದ ಯಾವುದೇ ತಡೆಗಳಿಲ್ಲದ ವೈಭವಗಳಿಂದ ಕೂಡಿದಂಥ ಭಗವಂತ ಅಂತ ಅರ್ಥ. ಹಾಗಾಗಿ ಆ ಒಂದು ವೈಭವವನ್ನು ತೋರಿಸುವಂಥದ್ದು, ಆ ವೈಭವವನ್ನು ಭಗವಂತಿಗೆ ಕೊಡುವಂಥದ್ದು ಉತ್ಸವ ಅಂತ ಅರ್ಥ. ಹಾಗಾಗಿ ಈ ಉತ್ಸವ ಅಂತ ಹೇಳುವಂಥದ್ದು ಅವಿಘ್ನ ವೈಭವೈ ಅಂತ ಹೇಳುವಂಥ ಒಂದು ಅಭಿದ್ಯೋತಕವಾಗಿರುವಂಥ ಒಂದು ವಿಶೇಷವಾದ ಆಚರಣೆ. ಅವನ ಈ ಒಂದು ವೈಭವವನ್ನು ನಾವು ಅವನಿಗೆ ಕೊಡುವಂಥದ್ದು, ಅದನ್ನು ನೋಡಿ ಜನರು ಅನುಗ್ರಹವನ್ನು ಪಡೆಯುವಂಥದ್ದು, ಇದು ವಿಶೇಷವಾದ ಉತ್ಸವಕ್ಕೆ ಇರುವಂಥ ಪೂಜೆ. ಈಗ ರಂಗಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ, ಈಗ ನಾವು ಬೆಳಿಗ್ಗೆ ಮಾಡುವಂಥದ್ದು ಅಥವಾ ಒಂದು ಹೊತ್ತಿನಲ್ಲಿ ಮಾಡುವಂಥದ್ದು, ಹೇಗೆ ಮಾಡಬೇಕು ಅಂತ ನೀವು ಹೇಳಿದಾಗೆ ನಾನು ಈ ಉತ್ಸವ ಅಂತ ಹೇಳಿದ್ದೆ ಅಲ್ವಾ. ಈ ಉತ್ಸವ ಅಂತ ಹೇಳುವಂಥದ್ದು ಭಗವಂತನಿಗೆ ಅವಿಘ್ನವಾದ ವೈಭವವನ್ನು ಕೊಡುವಂಥದ್ದು. ಹಾಗಾಗಿ ಈ ಉತ್ಸವವನ್ನು ಹೇಗೆ ಮಾಡೋದು ದೇವರಿಗೆ ಅಂತ
ಹಾಗೆ ನಾವು ಸಾಮಾನ್ಯವಾಗಿ ದೇವರ ಸ್ಥಾನದಲ್ಲಿ ನಡೆಯುವಂಥ ಉತ್ಸವವನ್ನು ಬೇರೆ ಬೇರೆ ಹೆಸರಿಂದ ಕರೀತೇವೆ. ಶೈವೋತ್ಸವ, ಗೌಣೋತ್ಸವ, ಭೌತಿಕೋತ್ಸವ, ಭುವನೋತ್ಸವ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ. ಅಂತ ಹೇಳಿದರೆ ಆ ಉತ್ಸವದ ಆಚರಣೆಯ ದಿನ ಏನುಂಟು ಅದಕ್ಕೆ ಸರಿಯಾಗಿ ಆ ಒಂದು ಹೆಸರು. ಈಗ ಒಂದು ದಿನದ ಉತ್ಸವ ಶೈವೋತ್ಸವ, 3 ದಿನದ ರಾತ್ರಿ ಉತ್ಸವ ಗೌಣೋತ್ಸವ, ಹಾಗೆ ಭೌತಿಕೋತ್ಸವ, ಭುವನೋತ್ಸವ ಅಂತ ಬರ್ತದೆ. ಈ ಎಲ್ಲ ಉತ್ಸವಗಳು ಪೂರ್ತಿಯಾಗುವುದು ರಂಗಪೂಜೆಯಿಂದ. ಈ ಎಲ್ಲ ಉತ್ಸವಗಳಲ್ಲಿಯೂ ಆ ಉತ್ಸವ ಪೂರ್ತಿಯಾಗಬೇಕು ಅಂತೇಳಿ ಆದರೆ ಅವನ ಅವಿಘ್ನ ವೈಭವ, ಅವನ ವೈಭವದ ಪ್ರತೀಕ ಈ ಒಂದು ರಂಗಪೂಜೆ ನಡೆಯಲೇಬೇಕು. ಈಗ ಒಂದು ದಿನದ ಉತ್ಸವದಲ್ಲಿಯೂ ಈಗ ಶಾಸ್ತ್ರ ಹೇಳ್ತದೆ, ಎಲ್ಲ ಉತ್ಸವದಲ್ಲಿ ಧ್ವಜಾರೋಹಣ ಇರ್ತದೆ, ಅಂಕುರಾರೋಪಣ ಇರ್ತದೆ, ಬೇರಿ ತಾಡನ ಇರ್ತದೆ, ಅದೆಲ್ಲ ಇರ್ತದೆ. ಆದರೆ ಒಂದು ದಿನ ಉತ್ಸವದಲ್ಲಿ ಧ್ವಜಾರೋಹಣ ಇಲ್ಲ, ಕಂಕಣ ಬಂಧ ಇಲ್ಲ, ಅವಭೃತ ಸ್ನಾನಾದಿಗಳಲ್ಲಿ ಇಲ್ಲ. ಆದರೆ ರಂಗಪೂಜೆ ಇದೆ. ಅಂದರೆ ರಂಗಪೂಜೆ ಬಿಟ್ಟು ಯಾವ ಉತ್ಸವವೂ ಇಲ್ಲ. ಹಾಗಾಗಿ ರಂಗಪೂಜೆ ಅಂತ ಹೇಳುವಂಥದ್ದು ಭಗವಂತನಿಗೆ ವಿಶೇಷವಾದ ಅವನ ಗುಣವನ್ನು ವೈಭವವನ್ನು ತೋರಿಸುವಂಥ ವಿಶೇಷವಾದ ಪೂಜೆ ರಂಗಪೂಜೆ. ಈಗ ಈ ರಂಗಪೂಜೆಯನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಈ ರಂಗಪೂಜೆಯಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರುವಂತಹ ವಸ್ತುಗಳನ್ನಲ್ಲಿ ಗಮನಿಸ್ತಾ ಹೋಗ್ತೇವೆ. ಈಗ ರಂಗಪೂಜೆ ಅಂತ ಹೇಳಿದ ನಡೆಯಲ್ಲಿ ನಡೆ ಇರ್ತಾ ಹೋಗ್ತದೆ, ಆ ನಡೆಯಲ್ಲಿ ಇಡುವಂಥದ್ದನ್ನು ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ವೀಕ್ಷಕರು ಕೂಡ ಕೇಳಿರುವಂಥದ್ದು, ರಂಗಪೂಜೆಯಲ್ಲಿ ಯಾವೆಲ್ಲ ಎಷ್ಟು ಎಲೆಗಳನ್ನು ಇಡಬೇಕು, ಅದೇ ರೀತಿಯಾಗಿ ಆ ಎಲೆಗಳ ಮೇಲೆ ಇರುವಂತಹ ಒಂದು ನೈವೇದ್ಯ ಲಿಂಗಾಕಾರವಾಗಿ ಇರ್ತಾ ಹೋಗ್ತದೆ. ಕಾರಣ ಏನು ಅಂತೇಳಿ ನಾವು ಸ್ವಲ್ಪ ಆದ್ರೆ ಹಿನ್ನೆಲೆ ನೋಡ್ಕೊಂಡು ಮುಂದೆ ಬರೋದು. ಯಾಕಂದರೆ ಕೇಳಿದರೆ ರಂಗಪೂಜೆ ಅಂತ ಹೇಳುವ ಸಾಮಾನ್ಯವಾಗಿ ಜನರೆಲ್ಲ ನೋಡುವಂಥದ್ದು ರಾತ್ರಿ ದಿವಸ ನಡೀತದೆ. ನೀವು ಹೇಳಿದ ಹಾಗೆ ಹಲಗೆಯನ್ನು ಹಾಕಿ ಅಲ್ಲಿ ನೈವೇದ್ಯಾದಿಗಳನ್ನು ಇಟ್ಟು 2 ಕಡೆಯಲ್ಲಿ ದೀಪವನ್ನು ಬೆಳಗಿಸಿ ಮಂಗಳಾರತಿ ಆದಿಗಳು ನಡೀತದೆ, ಉತ್ಸವಾದಿಗಳು ನಡೀತದೆ ಅಂತ ನಾವು ಕಾಣ್ತೇವೆ. ಆದರೆ ನಿಜವಾಗಿ ರಂಗಪೂಜೆ ಅಂತ ಹೇಳುವಂಥದ್ದು ಪ್ರಾರಂಭ ಆಗುವಂಥದ್ದು ಉಷಕ್ಕಾಲದಿಂದಲೇ ಪ್ರಾರಂಭ ಆಗ್ತದೆ. ರಾತ್ರಿ ರಂಗಪೂಜೆ ಉಷಕ್ಕಾಲದಿಂದಲೇ ಪ್ರಾರಂಭವಾಗುವುದು. ರಂಗಪೂಜೆ ಇವತ್ತು ರಂಗಪೂಜೆ ಉಂಟು ಅಂತ ಆದರೆ ರಾತ್ರಿ ಬಂದು ತಯಾರು ಮಾಡುವಂಥದ್ದಲ್ಲ. ರಂಗಪೂಜೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಪ್ರಾರಂಭ ಆಗ್ತದೆ ಅಂತ ಅರ್ಥ. ಅದು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥ ವಿಷಯ. ಅದಕ್ಕೆ ಶಾಸ್ತ್ರ ಹೇಳುವಂಥದ್ದು ಸಂಸ್ನಾಪ್ಯಾತ ಮಹಾಭಿಷೇಕ ವಿಧಿನ ಶುದ್ಧಾಂಬುಭಿ ಪಂಚಭಿರ್ಗವ್ಯೇ ಪಂಚವಿಧಾಮೃತೋತ್ತಮ ರಸೈ ತನ್ಮಂತ್ರ ತತ್ವತ್ಕ್ರಮಾತ್ ಹೃದಯೈ ಕೋಮಲ ನಾಳಿಕೇರ ಸಲ್ಲೈ ಗಂಧೈ ತುಷಾರೋದಕೈ ತೀರ್ಥೋದೈ ಅಭಿಷೇಚ ಎಚ್ಚ ಕಲಶೈ ತಂತ್ರೋಕ್ತವತ್ ಪೂರಿತೈ ಅಂತ ದೇವರ ಪೂಜೆ ಯಾವ ರೀತಿ ಮಾಡಬೇಕು ಈ ದಿವಸ ಅಂತ. ಅಲ್ಲಿ ಪಂಚ ಉಷಕ್ಕಾಲ ಅಂತ ಹೇಳಿದರೆ ಉಷಕ್ಕಾಲದಲ್ಲಿ ದೇವರ ನಿರ್ಮಾಲ್ಯಾದಿಗಳನ್ನು ತೆಗೆದ ಮೇಲೆ ಆ ದೇವರಿಗೆ ಹೇಳಿದ ವಿಶೇಷವಾದ ಮಂತ್ರಗಳನ್ನು ಅಭಿಷೇಕಾದಿಗಳನ್ನು ಮಾಡಿ ಪವಮಾನ ಸೂಕ್ತಾದಿಗಳನ್ನೆಲ್ಲ ಅಭಿಷೇಕ ಮಾಡಿದ ನಂತರ ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು. ಗೋಮೂತ್ರ, ಗೋಮಯ, ಕ್ಷೀರ, ಸರ್ಪಿ, ಕುಶೋದಕ ಅಂತ ಹೇಳುವಂಥ ಪಂಚಗವ್ಯದಿಂದ ದೇವರಿಗೆ ಅಭಿಷೇಕವನ್ನು ಮಾಡಿ ವಿಶೇಷವಾದ ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಆಮೇಲೆ ಬೆಲ್ಲ ಅಥವಾ ಸಕ್ಕರೆ ನಾವು ತಗೊಳ್ಳುವಂಥದ್ದು. ಈ ದ್ರವ್ಯಗಳನ್ನು ಪುಷ್ಕಲವಾಗಿ ದೇವರಿಗೆ ಪಂಚಾಮೃತವನ್ನು ಮಾಡಿ ನಾಳಿಕೆಯ ರೋದಕ್ಕೆ ಸಿಯಾಳದಿಂದ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಅರ್ಥ. ಅದ ನಂತರ ದೇವರಿಗೆ ವಿಶೇಷವಾಗಿ ತುಷಾರೋದಕ, ಗಂಧೋದಕ, ಆಮೇಲೆ ಕಷಾಯೋದಕ, ತುಷಾರೋದಕ, ಗಂಧೋದಕ, ಶುದ್ಧೋದಕಗಳನ್ನೆಲ್ಲ ಅಭಿಷೇಕ ಮಾಡಿದ ನಂತರ ವಿಶೇಷವಾಗಿ ಕಲಶಾದಿಗಳಿಂದ ದೇವರಿಗೆ ಅಭಿಷೇಕ ಮಾಡಬೇಕು. ಇಷ್ಟು ಒಂದು ಹಂತದ ಕೆಲಸ. ಅದರ ನಂತರದ್ದು ಸಂಶೋಧ್ಯ ಲಿಪ್ಪಿಬಿಂಬಂ ಬಹುಳ ಪರಿಮಳೋದ್ಗಾರಿಭಿ ದಿವ್ಯಗಂಧೈ ನೀವೇ ಬಂದೆ ದೀಪ್ಯಮಾನೇ ವಿಚಿತ್ರೈ ಸಂವರ್ಣೈ ಪಟ್ಟಗಂಧೈ ಮಣಿಗಣಖಚಿತೈ ಲಂಬಮಾಲಾ ಅನೇಕೈ ಮಾಲಾಶೋಭಾ ವಿಶೇಷೈ ಶುಭ ಕುಸುಮಯುತೈ ಭೂಷಣೈ ಭೂಷಣಾದ್ಯೈ ಅಂತ ಹೇಳಿದರು. ಅಭಿಷೇಕಾದಿಗಳನ್ನು ಮಾಡಿದ ನಂತರ ಏನು ಮಾಡಬೇಕು ಅಂತ ಕೇಳಿದರೆ ಅದು ದೇವರ ಪೂಜೆಯಲ್ಲಿ ಈ ರೀತಿಯಲ್ಲಿ ಮಾಡಿಕೊಂಡು ದೇವರ ಪೂಜೆ ಮಾಡಬೇಕು. ದೇವರಿಗೆ ಶುದ್ಧವಾದ ವಸ್ತ್ರದಿಂದ ದೇವರನ್ನು ಒರೆಸಬೇಕು. ಚೆಂದ ಮಾಡಿ ಒರೆಸಿದ ನಂತರ ಕರ್ಪೂರಾದಿಂದ ಮಿಶ್ರಿತವಾದ ಒಳ್ಳೆಯ ಗಂಧವನ್ನು ದೇವರಿಗೆ ಲೇಪಿಸಿ ಆಮೇಲೆ ಒಳ್ಳೆಯದ ವಸ್ತ್ರ ಅಂತ ಹೇಳಿದರೆ ವಿಷ್ಣುವಿಗಾಗುವಾಗ ಪೀತಾಂಬರ ಅವನಿಗೆ ಹೇಳಿದ್ದು, ಆಮೇಲೆ ದುರ್ಗೆಗಾಗುವಾಗ ಒಳ್ಳೆಯ ಸೀರೆಗಳನ್ನೆಲ್ಲ ದೇವರಿಗೆ ಉಡಿಸಿ ಬೇರೆ ಬೇರೆ ದೇವರಿಗೆ ಒಳ್ಳೆಯ ವಸ್ತ್ರವನ್ನು ಉಡಿಸಿ ಒಳ್ಳೆಯ ವಸ್ತ್ರವನ್ನು ಉಡಿಸಬೇಕು. ಅವರಿಗೆ ಹೇಳಿದ ವಿಶೇಷವಾದ ಅಲಂಕಾರಾದಿಗಳೆಲ್ಲ ಉಂಟು. ಕಿರೀಟ, ಕೇಯೂರ ಅಥವಾ ಒಂದು ಹಿಂದೆ ನಾವು ಪ್ರಭಾಮಂಡಲ ಅಂತ ಹೇಳ್ತೇವೆ, ಅದರಲ್ಲಿ ಕೀರ್ತಿ ಮುಖ ಅಂತ ಇರ್ತದೆ, ಅದನ್ನೆಲ್ಲ ದೇವರಿಗೆ ಅಳವಡಿಸಬೇಕು. ದೇವರಿಗೆ ಹೇಳಿದ ವಿಶೇಷವಾದ ಕರ್ಣಕುಂಡಲಾದಿಗಳು, ಅದೇ ರೀತಿಯಲ್ಲಿ ಹಾರಗಳು, ವೈಜಯಂತಿ ಅಂತ ಹೇಳುವಂಥ ಬೇರೆ ಬೇರೆ ರೀತಿ ವಿಶಿಷ್ಟವಾದ ಆಭರಣಗಳಿಂದ ದೇವರನ್ನು ಅಲಂಕಾರ ಮಾಡಬೇಕು. ಅದರ ನಂತರ ಬಗೆ ಬಗೆಯ ಹೂಗಳಿಂದ ಅಲ್ಲಿ ಹೇಳ್ತಾರೆ ತುಳಸಿ, ಬಿಲ್ವಪತ್ರೈ, ಶ್ವೇತಾರ್ಕೈ, ಕರವೀರಕೈ ಅಂತ ಹೇಳಿ ಈ ಎಲ್ಲ ವಸ್ತುಗಳಿಂದ ಪತ್ರೆಗಳು ದೇವರಿಗೆ ಅಲಂಕಾರ ಮಾಡಬೇಕು. ಆಮೇಲೆ ಮಲ್ಲಿಕಾ, ಜಾತಿ, ಚಂಪಕ, ಕಮಲೈ ಅಂತ ಹೀಗೆ ಬೇರೆ ಬೇರೆ ರೀತಿಯ ಹೂಗಳನ್ನು ಅಂತರಾಂತರಾಳದಲ್ಲಿ ದೇವರಿಗೆ ಅಲಂಕಾರವನ್ನು ಮಾಡಬೇಕು. ಹೀಗೆಲ್ಲ ಅಲಂಕಾರ ಮಾಡಿ ದೇವರಿಗೆ ಅಷ್ಟೋತ್ತರನಾಮ, ಸಹಸ್ರನಾಮ ಎಲ್ಲ ಮಾಡಿ ಒಳ್ಳೆಯ ಧೂಪದೀಪವನ್ನು ದೇವರಿಗೆ ತೋರಿಸಿ ಪುಷ್ಕಲವಾದ ಷಡ್ರಸೋಪೇತವಾದ
ನೈವೇದ್ಯಾದಿಗಳನ್ನೆಲ್ಲ ದೇವರಿಗೆ ಮಾಡಬೇಕು. ಇದು ಯಾವಾಗ ಗೊತ್ತು? ಇದು ಬೆಳಿಗ್ಗೆ ಮಧ್ಯಾಹ್ನದ ತನಕ ಇಷ್ಟು ಕೆಲಸವನ್ನು ರಂಗಪೂಜೆ ದಿವಸ ಮಾಡಬೇಕು. ಇದು ಮಾಡಿದ್ರಿಂದ ಏನು ಫಲ ಅಂತ ತುಂಬ ಚಂದ ಹೇಳಿದ್ದಾರೆ. ಯಾಕಂದ್ರೆ ಕೇಳಿದರೆ ಫಲವನ್ನು ಉದ್ದೇಶ ಇಟ್ಕೊಂಡು ಎಲ್ಲವೂ ಕರ್ಮ ಮನುಷ್ಯ ಮಾಡುವುದು. ಮನುಷ್ಯನಿಗೆ ಫಲ ಇಲ್ಲದಿದ್ದರೆ ಪ್ರವೃತ್ತಿ ಕಮ್ಮಿ. ಅದರಲ್ಲಿ ಹೇಳಿದ್ರು ಪಾಪಕ್ಷಯೋಭಿಷೇಕೇನ ಸಾಮ್ರಾಜ್ಯಂ ಪೀಠಪೂಜನಾತ್ ಸೌಭಾಗ್ಯಂ ಅತುಲಂ ಸೌಖ್ಯಂ ಗಂಧ ಪುಷ್ಪಾಕ್ಷ ತರ್ಪಣಾತ್ ಧೂಪಾತ್ ದಹತಿ ಪಾಪಾನಿ ಕಾಂತಿದೀಪ ಪ್ರಧಾನತಃ ನೈವೇದ್ಯೇನ ಮಹಾಭೋಗ ಲಕ್ಷ್ಮೀತಾಂಬೂಲ ದಾನತಃ ಧರ್ಮಾರ್ಥ ಕಾಮಮೋಕ್ಷಾದಿ ನಮಸ್ಕಾರ ಪ್ರಭಾವತಃ ಅಷ್ಟೈಶ್ವರ್ಯಾದಿ ಸಿದ್ಧೀನ ಜಪಯೇ ವೈಕಾರಣಂ ಹೋಮೇನ ಸರ್ವಕಾಮಾನಂ ಸಮೃದ್ಧಿರುಪಜಾಯತೆ ಸರ್ವೇಷಾಂ ದೇವಾನ ತುಷ್ಟಿ ಬ್ರಾಹ್ಮಣ ಭೋಜನಾತ್ ಅಂತ ಹೇಳಿ ಇಷ್ಟು ಕರ್ಮಾಂಗ ಮಾಡಿದ್ರಿಂದ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡುವಂಥ ಇಷ್ಟು ಕರ್ಮಾಂಗದಿಂದ ಫಲ ಏನು ಅಂತ. ಅಭಿಷೇಕ ಮಾಡಿದ್ರೆ ಏನು ಫಲ? ಅದಕ್ಕೆ ನಮ್ಮೆಲ್ಲ ಪಾಪ ಪರಿಹಾರ ಆಗುವಂಥದ್ದು. ಅಂದರೆ ದೇವರಿಗೆ ಅಭಿಷೇಕ ಮಾಡುವಂಥದ್ದು ನಮ್ಮ ಪಾಪ ಪರಿಹಾರ ಆಗಲಿ. ಅಭಿಷೇಕ ನೀರಿನ ಗುಣ ಏನು ಹೇಳಿ? ಮಲಿನವನ್ನು ತೆಗೆದು ಹಾಕುವಂಥದ್ದು. ಆದರೆ ದೇವರಿಗೆ ಅಭಿಷೇಕ ಮಾಡೋದು ದೇವರ ಮೈಯಲ್ಲಿ ಮಲಿನ ಉಂಟು ಅಂತ ಕೇಳಿದರೆ ಅದಲ್ಲ. ನಾವು ದೇವರನ್ನು ಕಾಣುವಾಗ ಬಿಂಬೋಸ್ತಿ ಪ್ರತಿಬಿಂಬೋಸ್ಮಿ ಅಂತ. ದೇವರು ಬಿಂಬ ರೂಪದಲ್ಲಿ ಇರುವವರು, ನಾವು ಪ್ರತಿಬಿಂಬ ರೂಪದಲ್ಲಿ ಇರುವವರು ಅಂತ ಅರ್ಥ. ಹಾಗಾಗಿ ನಾವು ಕನ್ನಡಿಯಲ್ಲಿ ಮುಖ ನೋಡಿದ ಹಾಗೆ ಕನ್ನಡಿಯಲ್ಲಿ ತೋರಿದ ಮುಖ ಚೆನ್ನಾಗಿ ಕಾಣಬೇಕಂತೇಳಿ ಆದರೆ ನಾವೇ ಅಲಂಕಾರ ಮಾಡಿ ಕನ್ನಡಿ ನೋಡಬೇಕು ವಿನಃ ಕನ್ನಡಿಗೆ ನೀವು ಯಾವ ರೀತಿ ಅಲಂಕಾರ ವಸ್ತುಗಳನ್ನು ಹಾಕಿದ್ರು ಅದಕ್ಕಿಂತ ಚೆಂದಾಗಿ ತೋರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತ ನಮ್ಮ ಬಿಂಬೋಪಾದಿಯಲ್ಲಿ ಇರುವುದರಿಂದ ನಮ್ಮಲ್ಲಿರುವಂಥ ದೋಷ ಏನು ಉಂಟು ಅದು ಪರಿಹಾರ ಆಗುವ ಪ್ರಾರ್ಥನೆಯಲ್ಲಿ ಭಗವಂತನಿಗೆ ಅಭಿಷೇಕ ಮಾಡೋದ್ರಿಂದ ಪಾಪಕ್ಷಯೋಭಿಷೇಕೇನ ಅಭಿಷೇಕ ಮಾಡೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗುವಂಥ ಅದನ್ನು ನೋಡೋದ್ರಿಂದ ನಮಗೆ ಆ ಫಲ ಸಿಗ್ತದೆ. ಪಾಪಕ್ಷಯೋಭಿಷೇಕ ಸಾಮ್ರಾಜ್ಯಂ ಪೀಠಪೂಜನ ದೇವರಿಗೆ ಬೇಕಾದ ರೀತಿಯ ಪೀಠಪೂಜಾದಿಗಳನ್ನು ಪೂಜೆ ಮಾಡಿದರೆ ಒಳ್ಳೆಯ ಸಮೃದ್ಧಿ ನಮಗೆ ಪ್ರಾಪ್ತಿಯಾಗ್ತದೆ ಅಂತ. ಗಂಧ ಪುಷ್ಪಾಕ್ಷತೆಯನ್ನು ದೇವರಿಗೆ ವಿಶೇಷವಾಗಿ ಸಮರ್ಪಣೆ ಮಾಡುವುದರಿಂದ ನಮ್ಮ ಜೀವನದಲ್ಲಿಯೂ ಹೆಂಡತಿ ಮಕ್ಕಳು ಅಂತ ಹೇಳುವ ಸಂಸಾರದಲ್ಲಿ ಜೀವನ ಮಾಡಲಿಕ್ಕೆ ಒಳ್ಳೆಯ ಫಲ ಸಿಗ್ತದೆ ಅಂತ. ಅದೇ ರೀತಿಯಲ್ಲಿ ಧೂಪವನ್ನು ದೇವರಿಗೆ ಸಮರ್ಪಣೆ ತೋರಿಸುವುದರಿಂದ ಸಕಲ ಪಾಪ ಪರಿಹಾರ ಆಗ್ತದೆ, ಎಲ್ಲ ಭಸ್ಮೀಭೂತ ಆಗ್ತದೆ ಅಂತ ಅರ್ಥ. ದೀಪವನ್ನು ತೋರಿಸುವುದರಿಂದ ನಮ್ಮ ಜೀವನದ ಒಳ್ಳೆಯ ಕಾಂತಿ, ನಮ್ಮ ದೇಹದಲ್ಲಿ ನಮ್ಮ ಮುಖದಲ್ಲಿ ಒಳ್ಳೆಯ ಕಾಂತಿ, ವ್ಯವಹಾರ ನಡೆಯುವಂಥದ್ದು ಮುಖಕಾಂತಿ ಅಂಥ ಒಂದು ಒಳ್ಳೆಯ ಮುಖಕಾಂತಿಗಳೆಲ್ಲ ದೀಪವನ್ನು ದೇವರಿಗೆ ಕೊಡುವುದರಿಂದ ಸಮರ್ಪಣೆ ಮಾಡೋದ್ರಿಂದ ಅಂತ ಅರ್ಥ. ಆಮೇಲೆ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡೋದ್ರಿಂದ ಒಳ್ಳೆಯ ನಮಗೆ ಭೋಗ ಅಂದರೆ ಒಳ್ಳೆಯ ಅನುಭವಿಸಲಿಕ್ಕೆ ಬೇಕಾದ ಯೋಗ ನಮಗೆ ಸಿಗ್ತದೆ ಅಂತ ಅರ್ಥ. ಯಾಕಂದರೆ ಕೇಳಿದರೆ ಎಷ್ಟೇ ವಸ್ತುಗಳಿದ್ರೂ ಸಮೇತ ನಮಗೊಂದಿಷ್ಟು ಕಾಯಿಲೆ ಆವರಿಸಿತು ಅಂತೇಳಿ ಆದರೆ ಅದು ತಿನ್ನಲಿಕ್ಕೆ ಆಗದೆ. ನಾವೇ ನಟ್ಟ ಮರ ಅದರಲ್ಲಿ ಒಳ್ಳೆಯ ಹಣ್ಣಾಗುವಾಗ ನಮಗೊಂದಿಷ್ಟು ಕಾಯಿಲೆ ಬಂತಪ್ಪ ಅದು ತಿನ್ನಲಿಕ್ಕೆ ಆಗಲಿಲ್ಲ. ಒಳ್ಳೆಯ ಅಡುಗೆ ಮಾಡಿದ್ದೇವೆ ನೋಡ್ತಾ ಇದ್ದೇವೆ ನಮಗೆ ತಿನ್ನಲಿಕ್ಕೆ ಆಗಲಿಲ್ಲ, ನಮಗೆ ರೋಗ ಉಂಟು ಅಂತ ಆದರೆ ಅದು ನಮಗೆ ಸಿಗೋದಿಲ್ಲ. ಹಾಗಾಗಿ ಅಂಥ ಒಂದು ಒಳ್ಳೆಯ ವಸ್ತುಗಳನ್ನು ಭೋಗಿಸುವಂಥ ಭೋಗ ಏನುಂಟು ಸುಖ ಪಡುವಂಥ ಅದು ದೇವರಿಗೆ ನೈವೇದ್ಯಾದಿಗಳನ್ನು ಒಳ್ಳೆಯದೇ ಪುಷ್ಕಳವಾದ ನೈವೇದ್ಯವನ್ನು ಭಗವಂತನಿಗೆ ಸ್ವಚ್ಛವಾದ ಪುಷ್ಕಳವಾದ ನೈವೇದ್ಯ ಭಗವಂತನಿಗೆ ಕೊಡುವುದರಿಂದ ಅದರ ಫಲ ನಮಗೆ ಅಂಥ ಒಂದು ಉಣ್ಣುವಂಥ ಭಾಗ್ಯ ನಮಗೆ ಕೊಡ್ತಾನೆ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗುವಾಗ ನಾವು ಒಂದು ಒಳ್ಳೆಯ ಹಣ್ಣುಗಳನ್ನು ತಗೊಂಡು ಹೋಗ್ತಾರೆ ನೋಡಿ, ಎಲ್ಲರೂ ದೊಡ್ಡ ತೆಂಗಿನಕಾಯಿ ಎಲ್ಲರೂ ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ದೇವರಿಗೆ ಹಣ್ಣುಕಾಯಿ ಮಾಡುವಾಗ ದೊಡ್ಡ ತೆಂಗಿನಕಾಯಿ ಒಳ್ಳೆಯ ಹಣ್ಣು ಅಂತ ತಗೊಂಡು ದೇವ ಸಮರ್ಪಣೆ ಮಾಡ್ತಾರೆ. ಉದ್ದೇಶ ಏನು ಕೇಳಿದರೆ ಅದು ದೇವರಿಗೆ ಬೇಡ, ಅದನ್ನು ಭಗವಂತನ ನಾವು ಕೊಡೋದ್ರಿಂದ ಅಂಥ ಒಂದು ಫಲ ನಮಗೆ ದೊರಕ್ತದೆ ಅಂತ ಹೇಳುವಂಥ ನಂಬಿಕೆ ಸತ್ಯವೂ ಹೌದು. ಹಾಗಾಗಿ ಈ ನೈವೇದ್ಯಾದಿಗಳಿಂದ ನಮಗೆ ಒಳ್ಳೆಯ ಭೋಗಗಳು ಪ್ರಾಪ್ತಿಯಾಗ್ತದೆ ಅಂತ. ಅದೇ ರೀತಿಯಲ್ಲಿ ತಾಂಬೂಲವನ್ನು ಕೊಡಬೇಕು ದೇವರಿಗೆ, ನೈವೇದ್ಯದಲ್ಲಿ ತಾಂಬೂಲವನ್ನು ಕೊಡಬೇಕು. ಈ ತಾಂಬೂಲವನ್ನು ಕೊಡೋದ್ರಿಂದ ನಮಗೆ ಒಳ್ಳೆಯ ಸಂಪತ್ತು ಅಭಿವೃದ್ಧಿ ಆಗ್ತದೆ. ಲಕ್ಷ್ಮೀ ಅಭಿಮಾನಿ ದೇವತೆ, ಹಾಗೆ ನಮಗೆ ಸಂಪತ್ತುಗಳು ಅಭಿವೃದ್ಧಿ ಆಗ್ತದೆ ಅಂತ ಅರ್ಥ. ಹಾಗೆ ದೇವರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡೋದ್ರಿಂದ ಏನು ಫಲ? ಧರ್ಮಾರ್ಥ ಕಾಮೋಕ್ಷಗಳೆಂಬ ಪುರುಷಾರ್ಥಗಳು ಪ್ರದಕ್ಷಿಣ ನಮಸ್ಕಾರ ಮಾಡೋದ್ರಿಂದ ಸಿಗ್ತದೆ ಅಂತ ಅರ್ಥ. ದೇವಸ್ಥಾನಕ್ಕೆ ಹೋಗಿ ಜಪ ಮಾಡೋದ್ರಿಂದ ಏನು ಫಲ ಅಂತ ಕೇಳಿದರೆ ಅಣಿಮಾದಿ ಅಷ್ಟ ಐಶ್ವರ್ಯಗಳು, ಅಣಿಮ ಗರಿಮ ಲಗಿಮ ಮಹಿಮ ಪ್ರಾಪ್ತಿ ಪ್ರಾಕಮ್ಯ ಈಶಿತ್ವ ಉಷಿತ್ವ ಅಂತ ಹೇಳೋದು ವಿಶೇಷವಾದ ಅಷ್ಟ ಐಶ್ವರ್ಯಗಳು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಆಮೇಲೆ ಹೋಮದಲ್ಲಿ ನಾವು ವಿಶೇಷವಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಲಿಕ್ಕೆ ಉಂಟು ನೈವೇದ್ಯ ಸಂದರ್ಭದಲ್ಲಿ. ಹೋಮೇನು ಸರ್ವ ಕಾಮಾನ ಎಲ್ಲ ರೀತಿ ನಮ್ಮ ಕಾಮನೆಗಳು ಹೋಮದಲ್ಲಿ ಆಹುತಿ ಕೊಟ್ಟಂಥ ತಗೊಂಡುಕೊಂಡ ದೇವರು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಹಾಗಾಗಿ ಇದೆಲ್ಲ ಉತ್ಸವದ್ದು. ಆಮೇಲೆ ಆ ದಿನ ವಿಶೇಷವಾದ ಅನ್ನ ಸಂತರ್ಪಣೆ ನಡಿಬೇಕು ಅಂತ ಅರ್ಥ. ಎಲ್ಲವರಿಗೂ ಮಧ್ಯಾಹ್ನ ಹೊತ್ತಿಗೆ ಎಲ್ಲವರಿಗೂ ಅನ್ನ ಸಂತರ್ಪಣೆ ನಡಿಬೇಕು ಅಂತ. ಸಂಜೆ ಉತ್ಸವ, ಮಧ್ಯಾಹ್ನದಲ್ಲಿ ಅಂದರೆ ದೇವರು ಎಲ್ಲ ಭಕ್ತಾದಿಗಳಿಗೂ ಸಂತೃಪ್ತವಾದ ಭೋಜನ ಆದ ನಂತರ ಅವನ ಉತ್ಸವವನ್ನು ಆಚರಣೆ ಮಾಡುವವನು. ಹಾಗೆ ಬ್ರಾಹ್ಮಣಾನ್ ಭೋಜೇತ್ ಪಶ್ಚಾತ್ ರಾತ್ರೋ ಕುರಿಯಾತ್ ಮಹೋತ್ಸವ. ಮಧ್ಯಾಹ್ನ ಎಲ್ಲ ಬ್ರಾಹ್ಮಣೆಯನ್ನು ಹಿಡಿದು ಎಲ್ಲವರಿಗೂ ಒಳ್ಳೆಯ ಅನ್ನ ಸಂತರ್ಪಣೆ ನಡೆದ ನಂತರ ರಾತ್ರಿಯಲ್ಲಿ ಉತ್ಸವ ಮಾಡಿ, ಇದು ವಾಕ್ಯ ಇದು. ಹಾಗಾಗಿ ದೇವರು ಭಕ್ತನಿಗೆ ಸರಿ ಎಲ್ಲವೂ ವ್ಯವಸ್ಥೆ ಆಗಬೇಕು. ಅದು ಸಂತೋಷ ಹೊಂದಿದರೆ ಸಂತೋಷದಲ್ಲಿ ಸಂಜೆ ಉತ್ಸವ ಮಾಡ್ತಾನೆ ಅಂತ ಅರ್ಥ, ನಡೀತದೆ ಉತ್ಸವ ಮಾಡ್ತಾನೆ. ಹಾಗಾಗಿ ಇಷ್ಟರ ತನಕ ಮಧ್ಯಾಹ್ನ ತನಕ ರಂಗಪೂಜೆ ದಿವಸ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಉಂಟು. ಇನ್ನು ಸಂಜೆ
ಯಾವ ರೀತಿ ರಂಗಪೂಜೆ ನಡೀತದೆ ನಡೀತದೆ ಅಂತ ಹೇಳುವಂಥ ವಿಷಯ. ಅದು ಹೇಳಿದ ಸಾಮಾನ್ಯವಾಗಿ ರಾತ್ರಿ ಪೂಜೆ ಹೊತ್ತಿನಲ್ಲಿ ಅಥವಾ ಎರಡನೇ ಜಾಮದ ಕಾಲದಲ್ಲಿ, ಎರಡನೇ ಸೂರ್ಯಾಸ್ತದ ನಂತರ ಒಂದು ಜಾಮ ಅಂದರೆ 3 ಗಂಟೆ, ಎರಡನೇ ಜಾಮದ 3 ಗಂಟೆ ಬಳಿಕ ರಂಗಪೂಜೆಯನ್ನು ಮಾಡಬೇಕು ಅಂತ ಹೇಳಿದರು. ಇದನ್ನು ಹೇಗೆ ಮಾಡುವಂಥದ್ದು ಅಂತ ಕೇಳಿದರೆ, ದ್ವಾರಸ್ಯಾದಿ ಧ್ವಜಾಂತಂ ವಿರಚಿತ ಫಲಕೆ ಶುದ್ಧವಸ್ತ್ರೇ ಸುಪಾತ್ರೆ ದಿವ್ಯಂ ಶುದ್ಧಾನುಪೂಗೈ ಕದಳಿ ಗುಡಕೃತೈ ನಾಳಿಕೇರಾದಿಪೂಪೈ ತಾಂಬೂಲೈ ಪೂಗಪುಷ್ಪೈ ವಿಲಸದ್ಭಯೋ ತಿತ್ರಧಾರಾ ಪ್ರದೀಪ್ತೈ ಕುರ್ವನ್ ಶ್ರೀರಂಗಪೂಜಾಂ ವಿಧಿವತ್ ಅಭಿಮತಾಂ ಸರ್ವಸಿದ್ಧಿಂ ಲಭೇತಾಂ ಅಂತ. ಇದು ದೇವಸ್ಥಾನದಲ್ಲಿ ಆಗ ರಂಗಪೂಜೆ ಯಾವ ರೀತಿ ಮಾಡಬೇಕು, ದೊಡ್ಡ ರಂಗಪೂಜೆ ನೀವು ಕೇಳಿದ್ದೀರಿ. ಹೌದು. ಅದು ಹೇಗೆ ಅಂತ ಕೇಳಿದರೆ, ಗರ್ಭಗೃಹದ ಬಾಗಿಲಿನಿಂದ ಮಹಾಬಲಿಪೀಠ ತನಕ ನೈವೇದ್ಯಗಳನ್ನು ಹಾಕಿ ಮಾಡುವಂಥದ್ದು. ಅದು ಹೇಗೆ ಅಂತ ಕೇಳಿದರೆ, ಗರ್ಭಗುಡಿಯಿಂದ ಮಹಾಬಲಿಪೀಠ ತನಕ ವಿಚಿತ್ರವಾದ ಮೇಲುಕಟ್ಟುಗಳು ಹಾಕಬೇಕಂತೆ. ವಸ್ತ್ರದಿಂದ ಮೇಲುಕಟ್ಟುಗಳನ್ನು ಹಾಕಿ ಶುದ್ಧವಾದ ಹಲಗೆಯನ್ನು ದೃಢ ಮಾಡಿ ಅದರ ಮೇಲೆ ಒಳ್ಳೆಯ ವಸ್ತ್ರವನ್ನು, ರೇಷ್ಮೆಯದ್ದು ಆಗ್ಬೋದು ಅಥವಾ ಕಾಟನ್ ಹತ್ತಿದ್ದು ಆಗ್ಬೋದು, ಹತ್ತಿಯ ಒಳ್ಳೆಯ ವಸ್ತ್ರವನ್ನು, ಬಿಳಿ ವಸ್ತ್ರ ಅದರಲ್ಲಿ ಬಿಡಿಸಿ ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಅದು ಅಲ್ಲಿಂದ ಯಾವ ದಿಕ್ಕಿಗೆ, ಪೂರ್ವ ದಿಕ್ಕಿಗೆ ಅದರ ಕೊಡಿ ಇರುವ ರೀತಿಯಲ್ಲಿ ಬಾಳೆ ಎಲೆಯನ್ನು ಹಾಕಿ ಅದನ್ನು ಪಂಚಗವ್ಯ ಹಾಕಿ ಪ್ರೋಕ್ಷಣೆ ಮಾಡಬೇಕು. ಶುದ್ಧ ಮಾಡಿದ ನಂತರ ನೈವೇದ್ಯವನ್ನು ಬಡಿಸಬೇಕು. ಅದರಲ್ಲಿ ಮೇಲೊಂದು ಕಟ್ಟುವಂತಹ ಅಂತ ಹೇಳ್ತಾ ಹೋದ್ರೆ ಯಾವ ಉದ್ದೇಶಕ್ಕೋಸ್ಕರ ಅದು ವಿಧಾನ ಅಂತ ಅರ್ಥ. ದೇವರಿಗೆ ಮಾಯೆ ಮತ್ತೆ ವಿದ್ಯಾ ಇದು ದೇವರ ಮೇಲೆ ಇರುವಂಥ, ಮೇಲೆ ಆಚ್ಛಾದನವಾಗಿರುವಂಥದ್ದು ಮಾಯೆ ವಿದ್ಯೆ ಅಂತ. ಹಾಗೆ ನಾವು ಯಾವುದೇ ಸಮಾರಂಭದಲ್ಲಿ ಸಮೇತ ಮನೆಯಲ್ಲೂ ನೋಡಿ, ಮದುವೆಯಲ್ಲಾಗುವಾಗ ಎದುರಿಂದ ಒಂದು ವಸ್ತ್ರ ಕಟ್ಟಿ ಅದರ ಮೇಲೆ ತೆಂಗಿನಕಾಯಿ ಕಟ್ತೇವೆ. ಅದು ವಿಧಾನ ಅಂತ. ಅಂದರೆ ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಗರ್ಭಗೃಹ, ಅದರ ನಂತರ ತೀರ್ಥಮಂಟಪ, ಅದರ ನಂತರ ಅಗ್ರಸಭೆ, ಈ 3 ಜಾಗದಲ್ಲಿ ಸಮೇತ ಮಾಡಿರಲಿಲ್ಲ ನೋಡಿ. ಗರ್ಭಗೃಹದಲ್ಲಿ ಅದಾದ ನಂತರ ತೀರ್ಥಮಂಟಪ ಬರ್ತದೆ, ಅದರ ಮಧ್ಯದಲ್ಲಿ ಮಾಡಬಾರ್ದಂತ ಇದ್ದದ್ದು. ಅದರ ನಂತರ ಅಗ್ರಸಭೆ ಅಂತ ಬರ್ತದೆ, ಅಲ್ಲಿ ಸಹ ಮಾಡಿಲ್ಲ. ನಮಗೆ ನೈವೇದ್ಯಾದಿಗಳೆಲ್ಲ ಆಕಾಶ ಬಾನಿಗೆ ತೋರಬಾರ್ದಲ್ವ. ಹಾಗಾಗಿ ಗರ್ಭಗೃಹದಿಂದ ಇಲ್ಲಿ ತನಕ ಮೇಲೆ ವಸ್ತ್ರವನ್ನು ಹಾಕಿದಾಗ ನೈವೇದ್ಯಾದಿಗಳು ಆಕಾಶಕ್ಕೆ ತೋರುವುದಿಲ್ಲ. ಹಾಗೆ ಪಂಚಗವ್ಯ ನಂತರವಾಗಿ ಆಮೇಲೆ ಪಂಚಗವ್ಯ ಪ್ರೋಕ್ಷಣೆಯನ್ನು ಮಾಡಿ ನೈವೇದ್ಯವನ್ನು ಬಳಸಬೇಕು ದೇವರಿಗೆ. ಆ ನೈವೇದ್ಯವನ್ನು 2 ರೀತಿಯಲ್ಲಿ ಆಗಿ ನಾವು ಹಾಕುವಂಥ ಕ್ರಮ ಉಂಟು. ನಾವು ಕಾಣುವಂಥದ್ದು ಲಿಂಗಾಕಾರ. ನೀವು ಲಿಂಗಾಕಾರ ಹೇಳಿದ್ದೀರಿ. ಲಿಂಗಾಕಾರವಾಗಿಯೂ ಹಾಕ್ತೇವೆ, ದಂಡಾಕಾರವಾಗಿಯೂ ಹಾಕ್ತೇವೆ. ದಂಡಾಕಾರ ಅಂದರೆ ಅದನ್ನೆಲ್ಲ ಬಿಡಿಸ್ಕೊಂಡು ಬರೋದು. ಹೀಗೆ ಬಿಡಿಸ್ಕೊಂಡು ಅದನ್ನು ಬಿಡಿಸ್ಕೊಂಡು ಬರೋದು, ಅನ್ನ ಹಾಕಿ ಬಿಡಿಸ್ಕೊಂಡು ಬರುವಂಥದ್ದು. ಹೀಗೆ ಲಿಂಗಾಕಾರ ಅಂತ ಮಾಡಿದರೆ ಅದೆಷ್ಟು ಸಂಖ್ಯೆ ಲಿಂಗ ಅಂತ ಹೇಳುವಂಥದ್ದು ಹಾಗೆಲ್ಲ ಉಂಟು. ಅಲ್ಲವರು ಹೇಳಿದ್ದು ಸಹಸ್ರಂವ ತದರ್ಧಂವ ತ್ರಿಶತಂ ದ್ವಿಶತಂತುವ ಅಂತ ಹೇಳ್ಕೊಂಡು ಬಂದರು. 1000ವ ಅಥವಾ 500 ಅಥವಾ 300 200 ಅಂತ ಹೇಳ್ಕೊಂಡು ಅವರು ಸಂಖ್ಯೆಯನ್ನು ಹೇಳ್ತಾ ಬರ್ತಾರೆ. ಆದರೆ ಸಾಮಾನ್ಯವಾಗಿ ಕೆಲವು ದೇವಸ್ಥಾನದಲ್ಲಿ ಅವರದ್ದೇ ಆದ ಸಂಪ್ರದಾಯ ಪ್ರಕಾರವಾಗಿ ನಡೀತದೆ. 108 ಲಿಂಗಗಳು. ಹಾಗೆ ಕೆಲವು ದೊಡ್ಡ ರಂಗಪೂಜೆಗೆ ಸಣ್ಣ ರಂಗಪೂಜೆ ಅಥವಾ ಸಾಮಾನ್ಯ ರಂಗಪೂಜೆಗೆ ವ್ಯತ್ಯಾಸಗಳಿದೆ. ಹೌದು. ದೊಡ್ಡ ರಂಗಪೂಜೆ ಅಂತ ಹೇಳುವಂಥದ್ದು ದೇವರ ಗರ್ಭಗುಡಿಯಿಂದ ಮಹಾಬಲಿಪೀಠ ತನಕ ಇರುವಂಥ ಒಂದು ಅಂತರದಲ್ಲಿ ನಡೆಯುವಂಥ ಪೂಜೆ. ಸಣ್ಣ ರಂಗಪೂಜೆ ಅಂತ ಹೇಳುವಂಥದ್ದು ದೇವರ ಗರ್ಭಗುಡಿಯಿಂದ ತೀರ್ಥಮಂಟಪದ ಅಂತ್ಯಕ್ಕೆ ನಡುವುದು. ಅದು ಇದರ ಅರ್ಧ ಅಂದರೆ ಇಡೀ ಭಾಗ ಇದಾಗ್ತದೆ. ಸಾಮಾನ್ಯವಾಗಿ ದೇವಸ್ಥಾನದ ವಿಸ್ತಾರದ ಮೇಲೆಯೂ ಈ ಪ್ರಮಾಣಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಲಿಂಗಗಳು ಅಷ್ಟು ತುಂಬಬೇಕಲ್ವ. ಈಗ ದೊಡ್ಡ ದೇವಸ್ಥಾನದಲ್ಲಿ ಅಂತರ ತುಂಬ ದೊಡ್ಡದಿರ್ತದೆ. ಸಣ್ಣ ದೇವಸ್ಥಾನದಲ್ಲಿ ಅಂತರಗಳು ಸಣ್ಣದಿರ್ತದೆ. ಹಾಗಾಗಿ ಸಾಮಾನ್ಯವಾಗಿ ಬೇರೆ ಬೇರೆ ಸಂಖ್ಯೆಯಲ್ಲಿ ಆ ಲಿಂಗಗಳನ್ನು ಇಡ್ತಾರೆ. ಸಾಮಾನ್ಯವಾಗಿ ನಾವು 108 ಸಂಖ್ಯೆಯ, ಸಣ್ಣ ರಂಗಪೂಜೆ 54 ಸಂಖ್ಯೆಯ, ಅಥವಾ ಕೆಲವು ಇಷ್ಟು ಸೇರಿನ ಅಕ್ಕಿಯಲ್ಲಿ. ಈಗ ದಂಡೆಗಾಗುವಾಗ ನಿಮಗೆ ಲಿಂಗದ ಲೆಕ್ಕ ಬರುವುದಿಲ್ಲ, ಅಲ್ಲಿಂದ ಇಲ್ಲಿ ತನಕ ಬಳಸ್ಕೊಂಡೇ ಬರುವುದು. ಅವಾಗ ಇಷ್ಟು ಸೇರಕ್ಕಿ, 1 ಮುಡಿ ಅಕ್ಕಿಯ ರಂಗಪೂಜೆಯ, ಅರ್ಧ ಮುಡಿ ಅಕ್ಕಿಯ ರಂಗಪೂಜೆಯ ಅಂಥೇಳಿ ಬರ್ತದೆ. ಹಾಗಾಗಿ ಆ ರೀತಿಯಲ್ಲಿ ದಂಡೆಯನ್ನು ಮಾಡಿದ ನಂತರ ಅದಕ್ಕೆ ತೆಂಗಿನಕಾಯಿ ಹೋಳನ್ನಿಟ್ಟು ಒಡೆ, ಉದ್ದಿನಿಂದ ಮಾಡಿದ ಒಡೆ ಇದೆಯಲ್ಲ, ಒಡೆ ಅಪೂಪ, ಆಮೇಲೆ ಮಾಷಾನ ಅಂದರೆ ಮಾಷಭಕ್ಷ ಅಂದರೆ ಒಡೆ ಆಯಿತು. ಆಮೇಲೆ ಕಡುಬು ಮಾಡ್ತಾರೆ. ಕಡುಬನ್ನೆಲ್ಲ ಇಟ್ಟು ಅದಕ್ಕೆ ಈ ದೋಸೆ ಇದೆ, ಈ ಕೆಲವು ಸಂಪ್ರದಾಯ ಇರಬಹುದು. ಸಾಮಾನ್ಯವಾಗಿ ಕಡುಬು ಮಾಡ್ತಾರೆ. ಅದರ ನಂತರ ಈ ನಮ್ಮ ಸಿಂಗಾರದ ಹೂವಿಂದ ಅಲಂಕಾರವನ್ನು ಮಾಡಿ ಆಮೇಲೆ ಗರ್ಭಗುಡಿಯಿಂದ ಮಹಾಬಲಿಪೀಠ ತನಕ ಇರುವಂಥ ಇಡೀ ಜಾಗಿಗೂ ಈ ನಮ್ಮ ಕೇಪಳ ಹೂ ಉಂಟಲ್ಲ ಅದರದ್ದು ಮಾಲೆ ಮಾಡಿ ಅಲಂಕಾರ ಮಾಡ್ತಾರೆ.
ಹಾಗೆ ಇನ್ನು ಲಿಂಗಾಕಾರ ಮಾಡೋದು ಅಂತೇಳಿ ಆದರೆ ಲಿಂಗಾಕಾರದ ಮೇಲೆ ಒಂದು ಕೋಲಿಗೆ ಇಡೀ ಅಡಿಕೆಯನ್ನು ಸುರಿದು ಅದಕ್ಕೆ ಒಡೆ ಸುರಿದು ಅದಕ್ಕೆ ಕಡುಬನ್ನು ಸುರಿದು ಅದನ್ನು ಅದರ ಮೇಲೆ ಸುರಿದಿಡ್ತಾರೆ. ಹಾಗೆ ಇಡ್ಬೋದು. ಇಡ್ಬೋದು. ಅದೊಂದು ಅಲಂಕಾರ, ಒಂದು ಸಂಪ್ರದಾಯ. ಆ ಲಿಂಗದ ಸುತ್ತ ವೀಳ್ಯದೆಲೆಯನ್ನು ಹೀಗೆ ಇಟ್ಟು ಅದೊಂದು ಚಂದ ಮಾಡಿ ಒಂದೊಂದು ಲಿಂಗಕ್ಕೆ ಮಾಡ್ತಾರೆ. ಅದರ ಮೇಲೆ ತುದಿಯಿಂದ ಈ ಇಡೀ ಬಾಳೆ ಕೇಪ ಹೂ ಅಂತ ಹೇಳಿದ್ರು ಅದರ ಮಾಲೆ ಮಾಡಿ ಹಾಕುವಂಥದ್ದು. ರಂಗಪೂಜೆ ಅಂತ ಮಾಡಿದಾಗ ಆ ನೈವೇದ್ಯಗಳನ್ನು ನಡುವಲ್ಲಿ ಗಮನಿಸ್ತಾ ಹೋಗ್ತೇವೆ. ಅದಕ್ಕೆ ಬೇಕಾದಂಥ ಬೇರೆ ಬೇರೆ ರೀತಿಯಾಗಿರುವಂಥ ವಸ್ತುಗಳನ್ನು ಹಾಕ್ತೇವೆ ಅಂತ ಹೇಳುವಂಥದ್ದು ನೋಡ್ತೇ ಹೋದೆವು. ಅದೇ ರೀತಿಯಾಗಿ ಆ ಒಂದು ಹಾಕುವಂತಹ ಪ್ರದೇಶದ ಆ ಬದಿಯಿಂದ ಈ ಬದಿಯಿಂದ ಉದ್ದಕ್ಕೆ ಆ ದೀಪಾಲಂಕಾರವನ್ನು ಮಾಡ್ತಾ ಹೋಗ್ತೇವೆ. ಇದರ ಉದ್ದೇಶ ಏನು ತಂತ್ರಿವರಿಯಿಂದ ಕೇಳ್ತಾ ಹೋಗುವ. ಹಾಗೆ ನೈವೇದ್ಯಾದಿಗಳನ್ನು ದೇವರಿಗೆ ಬಳಸಿದ ನಂತರ ಅದಕ್ಕೆ ವಿಶೇಷವಾದ ಪೂಜೆಗಳೆಲ್ಲ ಉಂಟು. ಅಂದರೆ ಪ್ರತ್ಯೇಕವಾಗಿಯೂ ಮಾಡಬೇಕು ಅಂತ, ತುಂಬ ದೇವತೆಗಳ ಪೂಜೆಗಳನ್ನೆಲ್ಲ ಮಾಡಬೇಕು ಅಂತ ಅಲ್ಲಿ ಕೊಡ್ತಾರೆ. ಅಷ್ಟವಸುಗಳು, ದ್ವಾದಶ ರುದ್ರರು, ಆಮೇಲೆ ಸೂರ್ಯ ಚಂದ್ರ ಮಾತೃಕಾ ದೇವತೆಗಳು, ಆಮೇಲೆ ದೇವತೆಗಳು, ಇವರ ಪರಿವಾರಗಳು, ಇವು ತುಂಬ ದೇವತೆಗಳನ್ನು, ಕಲಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಇವರನ್ನೆಲ್ಲ ಪೂಜಿಸಿಕೊಂಡು. ಯಾಕಂತ ಕೇಳಿದರೆ ಆ ರಂಗಪೂಜೆ ಅಂತ ಹೇಳುವಂಥದ್ದು ಭಗವಂತನ ಸೂಕ್ಷ್ಮ ರೂಪ ಅಂತ ಹೇಳುವಂಥದ್ದು ಗರ್ಭಗುಡಿಯಲ್ಲಿರುವಂಥದ್ದು. ಅದೇ ಭಗವಂತನಿಗೆ ಒಂದು ಸ್ಥೂಲ ರೂಪ ಅಂತ ಹೇಳಿದರೆ ಗರ್ಭಗೃಹ ಆಯಿತು. ಅದರಿಂದವೂ ದೇವರ ಸ್ಥೂಲ ರೂಪ ಅಂತ ಹೇಳಿದ್ರೆ ದೇವಾಲಯ ಆಯಿತು. ಹಾಗಾಗಿ ಗರ್ಭಗುಡಿಯಲ್ಲಿರುವಂಥ ದೇವನಿಗೆ ಒಳಗಿಂದವೇ ನೈವೇದ್ಯಾದಿಗಳುಂಟು, ನೈವೇದ್ಯ ಮಾಡ್ತೇವೆ ಆ ರೂಪದಲ್ಲಿ ಮುಗಿಯಿತು. ಅದೇ ಗರ್ಭಗೃಹ ಅಂತ ಹೇಳುವ ಒಂದು ದೇವರಂತಾದಾಗ ಅವನಿಗೂ ಸಹ ನೈವೇದ್ಯದ ಪರಿಕರ ಒಂದು ಹಂತ ತನಕ ಅಂತ ಹೇಳಿದ್ರೆ ನಾವು ಸಣ್ಣ ರಂಗಪೂಜೆ ಹೇಳ್ತೇವಲ್ಲ, ಅದನ್ನು ಅಲ್ಲಿ ತನಕ ತೀರ್ಥ ಮಂಟಪ ತನಕ ಅಂತ ಕಲ್ಪಿಸಬಹುದು. ಇಡೀ ದೇವಸ್ಥಾನವೇ ದೇವರು, ಅವನ ನೈವೇದ್ಯ ಎಲ್ಲಿಂದ ಕೇಳಿದರೆ ಅದು ಮಹಾಬಲಿಪೀಠ ತನಕ ಅಂತ. ಹಾಗೆ ಅದೊಂದು ಕಲ್ಪನೆ ಅಷ್ಟೇ, ಆ ಥರ ಮಾಡಬಹುದು ಕಲ್ಪನೆ ಅಂತ ನನ್ನದೊಂದು ಕಲ್ಪನೆ. ಯಾಕಂತ ಕೇಳಿದರೆ ಅದೊಂದು ಆ ಥರ ಹಾಕಿ ನೈವೇದ್ಯ ಮಾಡುವಂಥದ್ದು ಸಾಮಾನ್ಯವಾಗಿ ಇಲ್ಲಿ ಮಾತ್ರ ಇರುವಂಥದ್ದು, ಅದು ದೇವರಿಗೆ ಸಮರ್ಪಣೆ ಮಾಡುವ ವಿಷಯ. ಹಾಗೆ ಇಷ್ಟೆಲ್ಲ ದೇವತೆಗಳು ಅಲ್ಲಿ ಎಲ್ಲ ಜಾಗದಲ್ಲಿ ಇರುವವರು ಅಂತ ಅರ್ಥ. ದೇವಸ್ಥಾನದ ಎಲ್ಲ ಕಡೆಯಲ್ಲೂ ದೇವತೆಗಳ ಒಂದು ರಾಶಿ ಸಮೂಹ ಇರುವಂಥದ್ದು, ಅವರಿಗೆಲ್ಲ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು ಈ ರಂಗಪೂಜೆ. 2 ಸುತ್ತಿನಲ್ಲಿಯೂ 2 ಕಡೆಯಲ್ಲೂ ದೀಪ ಇಡ್ತೇವೆ, 3 ಸಾಲಿನಾಗಿ 3 ಸಾಲು ದೀಪ, ಈಶ ಬದಿಯ 3 ಸಾಲು, ಈಶ ಬದಿಯ 3 ಸಾಲು. ನಾವು ಸಾಧಾರಣ ದೀಪದ ಲಕ್ಷಣವನ್ನು ನೋಡಿದ ಹಾಗೆ ಅದಕ್ಕೆ ಕರ್ಪೂರಂ ಗೋಘೃತಂ ತೈಲಂ ಅದಮಂ ನಾಳಿಕೇರಜಂ ಅಜೋಕ್ತಂ ಇತಿ ಸಂಪ್ರೋಕ್ತಂ ದೀಪಂ ದ್ರವ್ಯಾಣಿ ಮುಚ್ಚತೆ ಅಂತ ಹೇಳಿ ಆ ಒಳ್ಳೆಯ ತುಪ್ಪವನ್ನೇ ಹಾಕಿ ಮಾಡುವಂಥದ್ದಕ್ಕೆ ಉತ್ತಮ ದೀಪ. ಅದು 3 ಅಂಗುಲವಾಗಿ ಉರಿತಾ ಇದ್ದರೆ ಅದು ಉತ್ತಮ ದೀಪ. ಆಮೇಲೆ ತಿಲದಿಂದ ಮಾಡುವಂಥದ್ದಕ್ಕೆ ಮಧ್ಯಮ ದೀಪ, ಅದು ನಮ್ಮ ರಾಜಸ ದೀಪ ಅಂತ ಹೇಳಿದ್ರು, 2 ಅಂಗುಲವಾಗಿ ಉರಿತಿದ್ರೆ ಅಂತ. ಹಾಗೆ ತಾಮಸ ದೀಪ ಅಂತ ಹೇಳುವಂಥದ್ದಕ್ಕೆ ತೆಂಗಿನಕಾಯಿ ಎಣ್ಣೆಯಿಂದ ಮಾಡುವಂಥ ತಾಮಸ ದೀಪ ಅಂತ ಹೇಳುವಂಥದ್ದು. ಆ ದೀಪದ ಜ್ವಾಲೆಯಿಂದ ಉತ್ತಮ ಮಧ್ಯಮ ಅಧಮ ಅಂತೇಳಿ ಹೇಳುವಂಥದ್ದು. ಆಮೇಲೆ ಆ ದೀಪ ಮೂಲೆಯ ಪರಬ್ರಹ್ಮ, ದೀಪ ಮಧ್ಯೆ ಜನಾರ್ದನ, ದೀಪ ಅಗ್ರೆ ಶಂಕರಶ್ಚೈವ ಅಂತೇಳಿ ದೀಪ ಮೂಲದಲ್ಲಿ ಬ್ರಹ್ಮ ವಿಷ್ಣು ರುದ್ರದೇವರ ಸನ್ನಿಧಾನ ದೀಪದಲ್ಲಿ ಉಂಟು ಅಂತ. ಅದಕ್ಕೆಲ್ಲ ಒಂದು ಪ್ರತಿಯೊಂದಕ್ಕೂ ದೇವತಾ ಸ್ವರೂಪಗಳು ಉಂಟು. ಆಮೇಲೆ ಈ ಎಲ್ಲ ದೀಪೋತ್ಸವವನ್ನು ಮಾಡೋದ್ರಿಂದ ಫಲಗಳನ್ನು ನಾವೆಲ್ಲ ಕಾಣ್ತೇವೆ. ಒಂದು ದೀಪ ಹಚ್ಚೋದ್ರಿಂದ ಏನು ಫಲಗಳು ಅಂತ ಹೇಳುವಂಥದ್ದಕ್ಕೆಲ್ಲ ವಿಶೇಷವಾದ ಫಲಗಳು ಅಲ್ಲಿ ಕಾಣ್ತೇವೆ. ಅಂದರೆ ನಾವು ದೇವರಿಗೆ ಈ ರಂಗಪೂಜೆ ಮಾಡುವಾಗ ಬಹಳಷ್ಟು ದೀಪ ಬೆಳಗಿದಷ್ಟು ಅದರ ಫಲಗಳು ಜಾಸ್ತಿ. ಏಕದೀಪೋಪಮೃತ್ಯುಶ್ಚ ನಾಶಯದ್ಯ ಕಿಲಂ ಧ್ರುವಂ ದಶದೀಪಂ ನಿರೋಗಸ್ಯ ಶತಸಂತಾನಮಾಪ್ನುಯಾತ್ ಸಹಸ್ರಧನ ಸಂಪನ್ನ ಅಯುತ ಆಯುಮಾಪ್ನುಯ ನಿಯುತ ಜ್ಞಾನ ಸಂಪನ್ನ ಪಂಚಾಶತ್ ಪ್ರಭುರೇವ ಚ ಲಕ್ಷ ಜನಾದೀಶು ಕೋಟ್ಯೋ ದೇವಾದಿಕೋ ಭವೇತ್ ಅಂತ ಹೇಳಿ ಒಂದು ದೀಪದಿಂದ ಹಿಡಿದು 1, 10, 100, 1000, 10,000, 20,000, 50,000, 1 ಲಕ್ಷ, 1 ಕೋಟಿ ಈ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚೋದ್ರಿಂದ ಒಂದು ದೀಪದಿಂದ ಮೃತ್ಯುಪಾಯ ಪರಿಹಾರ ಆಯಿತು, 10 ದೀಪದ ರೋಗ ಪರಿಹಾರ ಆಯಿತು, 100 ದೀಪದಿಂದ ಸಂತಾನ ಅಭಿವೃದ್ಧಿ ಆಯಿತು, 1000 ದೀಪದಿಂದ ಆಯುಷ್ಯ ಅಭಿವೃದ್ಧಿ ಆಯಿತು, 20,000ದಿಂದ ಜ್ಞಾನಾಂದಾಭಿವೃದ್ಧಿ ಆಯಿತು, 50,000ದಿಂದ ಪ್ರಭುತ್ವ ಉಳ್ಳಂಥವನಾದನು, ಲಕ್ಷ ಜನರ ಒಂದು ಸಂಪರ್ಕ ಲಕ್ಷ ದೀಪದಿಂದ ಆಯಿತು, ದೇವರ ಅನುಗ್ರಹ ಸಂಪರ್ಕ ಮೋಕ್ಷದ ಫಲ ಕೋಟಿಯಿಂದ ಆಯಿತು ಅಂತ ಒಂದೊಂದಕ್ಕೆ ಫಲ ಹೇಳಿದರು. ಆಮೇಲೆ ಈ ದೀಪವನ್ನು ಎಷ್ಟು ಹೊತ್ತು ಮಾಡುವುದು? ಅಹೋರಾತು ಹರಿಸಾಕ್ಷಾತ್ ಚತುರ್ಯಾಮಂ ಚತುರ್ಮುಖಂ ತ್ರಿಯಾಮಂ ತ್ರಿಯಂಬಕಂ ಚೈವ ಶಕ್ರಾಭ್ಯಂ ಯಾಮಯದ್ವಯಂ ಯಾಮಮೇಕ ಯಮಂ ಪ್ರೋಕ್ತಂ ಯಾಮಾರ್ಧಂತು ವಿನಾಯಕಂ ಅಂತ 24 ಗಂಟೆ ದೀಪ ಉರಿಸಿ ದೀಪ ಮಾಡ್ತೀರಾ ದೇವರಿಗೆ? ಅದು ನಾರಾಯಣ ದೇವರಿಗೆ ಸಂತೋಷ ಆಯಿತು ಅಂತ ಹೇಳಿದರು. ಚತುರ್ಯಾಮಂ 4 ಯಾಮ ದೀಪ ಮಾಡಿದ್ರೆ ಅಂದರೆ 1 ಯಾಮ 3 ಗಂಟೆ 12 ಗಂಟೆ ದೀಪೋತ್ಸವ ಮಾಡಿದರೆ ಬ್ರಹ್ಮನಿಗೆ ಸಂತೋಷ ಆಯಿತು ಅಂತ. 3 ಯಾಮ ದೀಪಾರಾಧನೆ ಮಾಡಿದರೆ ಅದು ತ್ರಯಂಬಕ ರುದ್ರದೇವರಿಗೆ ಸಂತೋಷ ಆಯಿತು ಅಂತ ಅರ್ಥ. 2 ಯಾಮ ದೀಪಾರಾಧನೆ ಮಾಡಿದರೆ ಇಂದ್ರದೇವರಿಗೆ ಸಂತುಷ್ಟ ಆಯಿತು ಅಂತ ಅರ್ಥ. 1 ಯಾಮ ತನಕ 3 ಗಂಟೆ ದೀಪಾರಾಧನೆ ಮಾಡಿ ಈ ರಂಗಪೂಜೆ ಮಾಡಿದರೆ ಅದು ಯಮದೇವರಿಗೆ ಸಂತೋಷ ಆಯಿತು ಅಂತ ಅರ್ಥ. ಅರ್ಧ ಯಾಮ 1.5 ಗಂಟೆ ಅದು ವಿನಾಯಕ ದೇವರಿಗೆ. ಹೀಗೆ ಈ ಸಮಯದ ವ್ಯತ್ಯಾಸದಿಂದಲೂ ಅದಕ್ಕೆ ಅಭಿಮಾನಿ ದೇವತೆಗಳ ಸಂತೋಷಕ್ಕೆ ಅದು ಕಾರಣ ಆಗ್ತದೆ.
ಅಂತ ಹೇಳಿದರು. ಈ ಥರ ನೈವೇದ್ಯವನ್ನು ಬಳಸಿ ದೀಪವನ್ನೆಲ್ಲ ಇಟ್ಟು ಆ ದೇವ ವಿಶೇಷವಾದ ನೈವೇದ್ಯಾದಿಗಳನ್ನು ಮಾಡಿ ಮಹಾಮಂಗಳಾರತಿಗಳನ್ನು ಮಾಡಿ ಪ್ರಾರ್ಥನೆ ಮಾಡುವಂಥ ಒಂದು ಹಂತ ಇಷ್ಟು ರಂಗಪೂಜೆಯ ಒಂದು ಕೆಲಸ. ಈಗ ರಂಗಪೂಜೆ ಅಂತ ಹೇಳಿ ಗಮನಿಸುವಾಗ ಕೆಲವಾರು ಕ್ಷೇತ್ರಗಳಲ್ಲಿ ಗಮನಿಸುವಂಥದ್ದು ಅನ್ನದ ಮೂಲಕವಾಗಿ ನೈವೇದ್ಯವು ಇರ್ತಾ ಹೋಗ್ತದೆ, ಅಂದರೆ ನಡೆಯಲ್ಲಿರುವಂಥದ್ದು, ಕೆಲವರು ಅರಳಲ್ಲಿ ಇರ್ತದೆ, ಕೆಲವು ಅವಲಕ್ಕಿ ಇರುತ್ತೆ, ಹೀಗೆ ವ್ಯತ್ಯಾಸಗಳು ಇರ್ತಾ ಹೋಗ್ತದೆ. ಅದು ಏನು ಉದ್ದೇಶ ಅದ್ರ ಹಿಂದೆ? ಹೌದು, ಸಾಮಾನ್ಯವಾಗಿ ಪ್ರಾಚೀನ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಅನ್ನದಿಂದಲೇ ನೈವೇದ್ಯ ಮಾಡ್ತಾ ಬಂದದ್ದು. ಎಲ್ಲ ಪ್ರಾಚೀನ ಎಲ್ಲ ಇವತ್ತು ಎಷ್ಟೋ ದೇವಸ್ಥಾನ ಅದೇ ಥರ ನಡೀತಾ ಉಂಟು. ಕೆಲವು ಕಡೆಯಲ್ಲಿ ಅನ್ನದಿಂದ ಮಾಡಿದ ನೈವೇದ್ಯದಲ್ಲಿ ರಂಗಪೂಜೆ ಮಾಡಿದರೆ ಉತ್ಸವ ಆಗಬೇಕು, ಅದೇ ರೀತಿಯಾಗಿ ಅವಲಕ್ಕಿ ಹರಳುಗಳಿಂದ ಮಾಡಿದರೆ ಉತ್ಸವ ಆಗಬೇಕು ಅಂತ ಇಲ್ಲ ಹೇಳ್ತಾ ಹೋಗ್ತಂದ್ರೆ. ಅಲ್ಲ, ಹಾಗೇನಿಲ್ಲ. ರಂಗಪೂಜೆ ಅಂತ ಹೇಳುವಂಥದ್ದಕ್ಕೆ ಅನ್ನದಿಂದೇ ಮಾಡಬೇಕು ಅಂತ ಹೇಳುವಂಥದ್ದೇ ಸಾಮಾನ್ಯವಾಗಿ ನಿಯಮ ಇದ್ದದು. ಆದರೆ ಈಗ ಏನಾಯಿತು ಕೇಳಿದರೆ ಕೆಲವೆಲ್ಲ ನಮಗೆ ಅದು ಸಮಸ್ಯೆ ಆಯಿತು. ಈ ಇಷ್ಟು ಅನ್ನವನ್ನು ಬೇಯಿಸಿ ಅದನ್ನು ಏನು ಮಾಡುವಂಥದ್ದು ಅಂತ. ಈಗ ಮೊದಲಿನ ಕಾಲದಲ್ಲೆಲ್ಲ ಆ ದೊಡ್ಡ ರಂಗಪೂಜೆ ಅಂತೇಳಿ ಆದರೆ ಆ ಸುರುವಿನಿಂದ ಹಿಡಿದು ಕೊನೆ ತನಕ ಅದಕ್ಕೆ ಹಕ್ಕುದಾರರಿದ್ದರು. ಹೌದು, ತೀರ್ಥಮಂಟಪದಿಂದ ಗರ್ಭಗುಡಿಯದಿಂದ ತೀರ್ಥಮಂಟಪ ತನಕ, ತೀರ್ಥದ ಅಂತಿಮ ತನಕ, ಅಲ್ಲಿಂದ ಅಗ್ರಸಭೆ ಪ್ರಾರಂಭ ತನಕ, ಅಗ್ರಸಭೆಯಿಂದ ಹೊರಗಿನ ಮಹಾಬಲಿ ಪೀಠದ ತನಕ, ಇದಕ್ಕೆ ದೇವಸ್ಥಾನ ಚಾಕ್ರಿಯವರು ಆ ಪ್ರಸಾದ ಅಂತೇಳಿ ತಗೊಂಡು ಹೋಗ್ತಾ ಇದ್ರು. ಅವರು ಅದನ್ನು ಕಟ್ಟಿನಿಟ್ಟು ತಗೊಂಡು ಹೋಗ್ತಾ ಇದ್ರು. ತಗೊಂಡು ಹೋಗಿ ಅದನ್ನು ಅವರು ಒಳ್ಳೆಯ ಉಪಯೋಗ ಮಾಡ್ತಾ ಇದ್ರು. ಅದು ಪ್ರಸಾದ ದೇವರದ್ದು. ಈಗಿನ ಕಾಲದಲ್ಲೆಲ್ಲ ಕೆಲವರಿಗೆ ಅದರದ್ದು ಅಷ್ಟು ಅವಶ್ಯಕತೆ ಕಾಣದೇ ಇರುವುದರಿಂದ ಈ ನೈವೇದ್ಯವನ್ನು ಏನು ಮಾಡೋದು ಅಂತ ಹೇಳುವಂಥ ರೀತಿಯ ಪರಿಸ್ಥಿತಿ ಒದಗಿ ಬಂದಿದೆ ಈಗ ಅನಿವಾರ್ಯವಾಗಿ. ಹಾಗಾಗಿ ಇಷ್ಟೆಲ್ಲ ಮಾಡಿ ನಾವು ಬೇಯಿಸಿ ಹಾಳು ಮಾಡುವುದಕ್ಕಿಂತ ಜನರಿಗೆ ಉಪಯೋಗ ಆಗುವ ದ್ರವ್ಯಗಳನ್ನೇ ಹಾಕಿ ಮಾಡುವ, ದೇವರಿಗೆ ಆ ಸೇವೆ ನಿಲ್ಲಿಸೋದು ಬೇಡ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಪಂಚಗಜ್ಜೆಯನ್ನು ಮಾಡುವಂಥದ್ದಲ್ಲೂ ಕಾಣ್ತಾ ಇದ್ದೇವೆ. ಅದು ಈ ರೀತಿಯ ಒಂದು ಅನಿವಾರ್ಯದಿಂದ ವಿನಃ ಅಲ್ಲ. ಆದರೆ ಕೆಲವು ಕಡೆಯಲ್ಲಿ ಅಕ್ಕಿಯನ್ನು ಚಂಡಿ ಮಾಡಿ ಹಾಕುವಂಥದ್ದೆಲ್ಲ ಇದೆ. ಅದು ಅಷ್ಟು ಸಮರ್ಪಕ ಅಲ್ಲ ಅಂತ ತೋರುತ್ತದೆ. ನಾವು ತಿನ್ನುವಂಥದ್ದು ಎಟ್ಲೀಸ್ಟ್ ಅಕ್ಕಿಯನ್ನು ಚಂಡಿ ಮಾಡಿ ತಿನ್ನಲಿಕ್ಕಾಗೋದಿಲ್ಲ. ಅದನ್ನು ಮಾಡುವಂಥದ್ದು ಅಷ್ಟು ಸಮರ್ಪಕ ಅಲ್ಲ ತೋರುತ್ತದೆ. ಯಾಕಂದರೆ ಕೇಳಿದರೆ ರಂಗಪೂಜೆ ಪೂರ್ತಿ ಆಗಬೇಕು ಅಂತ ಹೇಳಿದರೆ ನಾವು ನೈವೇದ್ಯವನ್ನು ಮಾಡಿದ ನಂತರ ಅಗ್ನಿಮುಖದಲ್ಲಿಯೂ ದೇವರಿಗೆ ಹವಿರ್ಭಾಗವನ್ನು ಸಮರ್ಪಣೆ ಮಾಡಲಿಕ್ಕೆ ಉಂಟು. ಇಲ್ಲಿ ಯಾವ ನೈವೇದ್ಯವನ್ನು ಮಾಡ್ತೇವ ಅದನ್ನೇ ಅಗ್ನಿಮುಖದಲ್ಲಿ ಕೊಡುವಂಥದ್ದು. ಹಾಗೆ ಪಂಚಗಜ್ಜಾದಿಗಳನ್ನು ಅಗ್ನಿಮುಖದಲ್ಲಿ ಕೊಡುವಂಥ ಸಂಪ್ರದಾಯ ಇಲ್ಲದೇ ಇರುವುದರಿಂದ ಅನ್ನವನ್ನೇ ನಾವು ಅಗ್ನಿಮುಖದಲ್ಲಿ ಕೊಡುವುದರಿಂದ ಅನ್ನ ಹಾಕಿ ಮಾಡುವಂಥದ್ದು ಉತ್ತಮ ಕಲ್ಪದಲ್ಲಿ ಆಗುವಂಥ ದೇವರಿಗೆ ರಂಗಪೂಜಾ ಸೇವೆ. ಅದು ಒಂದನ್ನಾದ್ರೂ ಇಡಬೇಕು ಅಂತ ಇಲ್ಲ, ಅನ್ನಂದ್ರೆ ಪೂರ್ತಿ ಅವಲಕ್ಕಿದು ಮಾಡಿ ಆ ತುದಿಯಲ್ಲಿ ಒಂದನ್ನಾದ್ರೂ ಹಾಗಾಗುತ್ತೆ. ಅದು ಒಂದೇ ದ್ರವ್ಯ ಕೊನೆ ತನಕ ಸಹ ಬರಬೇಕು. ಹೌದು, ಇಲ್ಲಿ ಗಮನಿಸುವಂಥದ್ದು ಈಗ ಆಗಲೇ ನೀವು ಹೇಳ್ತಾ ಹೋದಾಗೆ ಈಗ ಅನ್ನದ ಮೂಲಕವಾಗಿ ಅಥವಾ ಅವಲಕ್ಕಿ ಮೂಲಕವಾಗಿ ಸೇವೆ ಇದು ಮಾಡ್ತಾ ಹೋಗ್ತಾರೆ, ಏನು ದೇವರಿಗೆ ಇಡ್ತಾ ಹೋಗ್ತಾರೆ. ಈಗ ಇಡುವಂಥ ಸಮಯದಲ್ಲಿ ಈಗ ಅವಲಕ್ಕಿ ಇದಾದಾಗ ಅಲ್ಲಿ ಹೀಗೆ ದಂಡಾಕಾರ ಅಥವಾ ಈ ಲಿಂಗಾಕಾರ ಅಂತ ಹೇಳೋದು ಬರ್ತದ? ಅಂದರೆ ಹಾಗೆ ಗೊತ್ತಾ, ನಾನು ಹೇಳಿದಾಗ ಈಗ ಆಗಮೋಕ್ತ ದೇವಸ್ಥಾನದಲ್ಲಿ ಈ ಕ್ರಮ ಇರುವಂಥದ್ದು, ಅನ್ನ ಹಾಕಿ ಮಾಡುವಂಥದ್ದು ಅಂತ. ಇನ್ನು ನೀವು ಆವಾಗ ಪ್ರಶ್ನೆ ಕೇಳಿದ್ರಿ, ಇತರ ಮಂದಿರಗಳಲ್ಲಿಯೂ ರಂಗಪೂಜಾದಿಗಳು ನಡೀತದೆ. ಹೌದು, ಈಗ ನಮಗೆ ಸಾಮಾನ್ಯವಾಗಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ರಂಗಪೂಜಾ ಸೇವೆ ಅಂತ ಮಾಡ್ತಾರೆ, ಹನುಮಂತ ದೇವರ ಆಂಜನೇಯ ದೇವರ ಮಾಡ್ತಾರೆ. ಅಲ್ಲಿ ಎಲ್ಲ ನಮಗೆ ಈ ಥರದ್ದೆಲ್ಲ ಅದಕ್ಕೆ ವ್ಯವಸ್ಥೆಗಳೆಲ್ಲ ಇಲ್ಲ. ಆಗಮೋಕ್ತ ಅಲ್ಲದಂಥ ಪ್ರದೇಶ, ಅಲ್ಲಿ ಖಾಲಿ ನೈವೇದ್ಯ ಮಾತ್ರ ಸಂಕಲ್ಪ. ಹಾಗಾಗಿ 12 ಎಲೆ ಹಾಕಿ ದೇವರಿಗೆ ಪಂಚಗಜ್ಜೆ ಮಾಡೋದು. ಈಗ ಗಣಪತಿಗೆ ಆಗುವಾಗ ಕಡಲೆ ಪಂಚಗಜ್ಜೆಯಲ್ಲಿ ಮಾಡ್ತಾರೆ. ಆಮೇಲೆ ಈಗ ಆಂಜನೇಯನಿಗಾಗುವ ಅವಲಕ್ಕಿ ಪಂಚಗಜ್ಜೆಯದಲ್ಲಿ ಅಥವಾ ಅರಳು ಪಂಚಗಜ್ಜೆಯದಲ್ಲಿ ಮಾಡ್ತಾರೆ. ನಮಗೆ ಸಾಮಾನ್ಯವಾಗಿ ದೊಡ್ಡ ಕ್ಷೇತ್ರ ಸಾಲಿಗ್ರಾಮ ನರಸಿಂಹದೇವರ ಎದುರಿನಲ್ಲಿ ಆಂಜನೇಯ ದೇವರಿದ್ದಾರೆ. ಅಲ್ಲಿ ನಿಮಗೆ ಸಕ್ಕರೆಯಲ್ಲಿ, ದ್ರಾಕ್ಷಿಯಲ್ಲಿ ಕಡಲೆ ಪಂಚಕಜ್ಜಾಯ, ಅವಲಕ್ಕಿ ಪಂಚಕಜ್ಜಾಯ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಭಕ್ತ ಅಲ್ಲಿ ಯಾವ ರೀತಿಯಲ್ಲಿ ಹೇಳ್ಕೊಂಡಿದ್ದಾನೆ, ಅವನ ಕಷ್ಟ ಪರಿಹಾರ ಆಗಲಿಕ್ಕೆ ನಾನು ಯಾವ ದ್ರವ್ಯದಿಂದ ರಂಗಪೂಜೆ ಮಾಡ್ತಾನೆ ಹೇಳ್ಕೊಂಡಿದ್ದಾನೆ, ಅದು ಅಲ್ಲಿ ದೇವರಿಗೆ ಆ ದ್ರವ್ಯದಲ್ಲಿ ಮಾಡ್ತಾರೆ. ಆದರೆ ಆಗಮೋಕ್ತ ಪೂಜೆಯಲ್ಲಿ ಆಗಮೋಕ್ತದಲ್ಲಿ ಆ ಒಂದು ಹೇಳ್ಕೊಳ್ಳೋ ಕ್ರಮವೇ ಇಲ್ಲ. ರಂಗಪೂಜೆ ಅಂತ ಹೇಳಿದ್ರೆ ಅನ್ನ ಹಾಕಿ ಕ್ಷೇತ್ರದಲ್ಲಿ ಇರುವಂಥದ್ದು, ಅಂದರೆ ಅನ್ನದ ಮೂಲಕವಾಗಿ ನಡಿಕೆ ಮಾಡುವಂಥದ್ದು. ಈಗ ವಿಶೇಷವಾಗಿ ಸೌತ್ ಅಡ್ಕ ಅಂತ ಪ್ರದೇಶದಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ, ನಿರಂತರವಾಗಿ ದಿನದಲ್ಲಿ ಅದೆಷ್ಟೋ ರೀತಿಯ ರಂಗಪೂಜೆ ನಡೀತಾ ಹೋಗ್ತದೆ. ಇಲ್ಲಿ ಇದೆ ವಿಶೇಷ. ಅದೇ ಅದನ್ನು ಹೇಳಿದಲ್ಲ, ಗಣಪತಿಗೆ ಆಗುವಾಗ ಅವನಿಗೆ ಇಷ್ಟವಾದ ದ್ರವ್ಯ ಸ್ವಲ್ಪ ಸಿಹಿ ದ್ರವ್ಯಗಳು ಗಣಪತಿ ತುಂಬ ಇಷ್ಟ. ಹಾಗಾಗಿ ಕಡಲೆ ಪಂಚಕಜ್ಜಾಯದಲ್ಲಿ ದಿನದಲ್ಲಿ ಒಂದು 10-15 ನಡೀತಾವೆ. ಬೆಲ್ಲದಲ್ಲಿ ಆಮೇಲೆ ಬೆಲ್ಲ ಹಾಕಿದ ಪದಾರ್ಥಗಳಿಂದ ಅಂದರೆ ಕಡಲೆ ಪಂಚಕಜ್ಜೆ ಇರ್ಬೋದು, ಬೆಲ್ಲಿನಿಂದ ಕಲಿಸಿದ ಅವಲಕ್ಕಿ ಪಂಚಕಜ್ಜೆ ಇರ್ಬೋದು, ಅಥವಾ ಅರಳು ಪಂಚಕಜ್ಜೆ ಇರ್ಬೋದು, ಇದೆಲ್ಲ ಹಾಕಿ ಗಣಪತಿಗೆ ವಿಶೇಷವಾದ ಒಟ್ಟು ಸಿಹಿ ಇಷ್ಟ ಗಣಪತಿಗೆ. ಸಿಹಿ ಮಾಡಿ ಬೇರೆ ವಸ್ತುಗಳನ್ನು ಮಿಶ್ರಣದಿಂದ ಮಾಡುವಂಥದ್ದು. ಇನ್ನು ನಾವು ಬೇರೆ ಕಡೆಯಲ್ಲೂ ನೋಡ್ತೇವೆ. ಆಂಜನೇಯ ಗುಡಿಯಲ್ಲಿ ನಾನು ನಿಮಗೆ ಹೇಳಿದೆ, ನಮ್ಮ ಕೃಷ್ಣ ಮಠದಲ್ಲಿ ಆವಾಗ ಒಳಗಿಂದ ಆಂಜನೇಯನಿಗೂ ಪಂಚಗಜ್ಜದಲ್ಲಿ ಆಗುತ್ತದೆ. ಅಲ್ಲಿ ನೈವೇದ್ಯದಲ್ಲೆಲ್ಲ ಆಗೋದು ಕಮ್ಮಿ.
ಆಮೇಲೆ ಈಚೆ ಬದಿಯಲ್ಲಿ ಆ ಭೋಜನ ಶಾಲೆ ಗಣಪತಿ ಆಂಜನೇಯ ದೇವರಿದ್ದಾರೆ, ತುಂಬ ಕಾರಣಿಕ, ತುಂಬ ಜನ ಎಷ್ಟೋ ಸಂಖ್ಯೆಯಲ್ಲಿ ಆಗ್ತದೆ. ಹಾಗಾಗಿ ಅದು ಅವರದ್ದಂತ ಹೇಳಿದ್ರೆ ನಿಮಗೆ ಈ ಸೌತಕ ಗಣಪತಿ ಅಂತ ಹೇಳಿದರೆ ಅದು ಗರ್ಭಗುಡಿಯ ಕಲ್ಪನೆ ಏನೂ ಇಲ್ಲ, ಅದೊಂದು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ. ಸಾರ್ವಜನಿಕ ಗಣಪತಿ ಇಡ್ತೀರಿ, ಗಣಪತಿ ಇರ್ತಾನೆ, ಅವನ ಎದುರಿನಲ್ಲಿ ಬಳಸಿ ದೀಪ ಇಟ್ಟು ಪೂಜೆ ಮಾಡುವಂಥದ್ದು, ಅದಷ್ಟೇ ಬಂತು. ದೇವಸ್ಥಾನದಲ್ಲಿ ಆಗುವಾಗ ಅದರದ್ದೇ ಆದ ರೂಪಗಳು, ಅದರದ್ದೇ ಆದ ವ್ಯವಸ್ಥೆಗಳು ಇರೋದ್ರಿಂದ ಇಷ್ಟೇ ದೂರ ತರಬೇಕು, ಇಷ್ಟೇ ದೂರ ಹಾಕಬೇಕು, ಇದೇ ಥರ ಆಗಬೇಕು ಅಂತ ಹೇಳುವಂಥದ್ದು ಸ್ವಲ್ಪ ಸಂಪ್ರದಾಯಗಳು ಜಾಸ್ತಿ ಆಗ್ತದೆ. ಈಗ ರಂಗಪೂಜೆ ನಡೆದ ನಂತರವಾಗಿ ಉತ್ಸವಾದಿಗಳು ನಡೀಲೇಬೇಕು, ಉತ್ಸವಾದಿಗಳು ಇರ್ತದೆ. ಈ ಉತ್ಸವಾದಿಗಳು ಇರಲೇಬೇಕಾ, ಅದು ಇದ್ರ ಹಿನ್ನೆಲೆ ಏನು ಅಂತ ಹೇಳಿ ನಾನು ಯಾವಾಗ ಹೇಳಿದ ಹಾಗೆ ದೇವರ 6ನೇ ಗುಣ, ಒಂದು ಗುಣ 6ರಲ್ಲಿ ಒಂದು ಗುಣ ಅವಿಘ್ನ ವೈಭವ ಅಂತ, ವಿಘ್ನವಿಲ್ಲದ ವೈಭವ. ವೈಭವ ಆಗಬೇಕು ಅಂತೇಳಿದ್ರೆ ಉತ್ಸವ ಮಾಡಬೇಕು. ಅಖಿಲ ಸಂಪದಾಪ್ತಿ, ಎಲ್ಲ ರೀತಿಯ ಅತಪ್ರತಿಷ್ಠಾ ಸಪನಾನಂತರಂ ಅಂತ ಹೇಳಿದ ರೀತಿಯಲ್ಲಿ ದೇವರ ಪ್ರತಿಷ್ಠೆ ಆದ ನಂತರ, ಕುಂಭಾಭಿಷೇಕ ಆದ ನಂತರ ಎಲ್ಲ ರೀತಿ ಸಂಪತ್ತನ್ನು ಭಕ್ತಾದಿಗಳು ಹೊಂದಬೇಕು ಅಂತ ಹೇಳಿ ಅದರಲ್ಲಿ ಉತ್ಸವ ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಇಲ್ಲಿ ಉತ್ಸವ ಅಂತ ಹೇಳಿದರೆ ಚೆಂಡೆ ಸೊತ್ತುಗಳನ್ನು ಮೂಲಕ ಉತ್ಸವನ, ಅಥವಾ ಪ್ರತಿ ಬಲಿಗಲ್ಲಿಗಳಿಗೂ ತಂತ್ರದ ಮೂಲಕ ಹಾಕುವ ಉತ್ಸವ ಹೇಗೆ ನಡಿಬೇಕು? ಉತ್ಸವ ಅಂತ ಹೇಳುವಂಥದ್ದು ಸಮಗ್ರ ಪರಿವಾರ ಸಹಿತನಾದ ಭಗವಂತನನ್ನು ಆರಾಧನೆ ಮಾಡುವಂಥದ್ದು. ಹಾಗಾಗಿ ಭಗವಂತ ಅವನಿಗೆ ಸುರುವಂಥ ಬಲಿದೇವತೆಗಳು ಅವರನ್ನೆಲ್ಲ ಬಲಿ ಕೊಟ್ಟು ಅವರಿಗೆ ಬಲಿದಾನವನ್ನು ಮಾಡಿ ಬಲಿ ತೂಗಿ ಮಾಡುವಂಥದ್ದು ಉತ್ಸವ. ಅದು ಉತ್ಸವ ಆ ಉತ್ಸವ ಅಂತ ಹೇಳುವಂಥದ್ದು ನಾನು ನಿಮಗೆ ಹೇಳಿದ ಹಾಗೆ ಶೈವೋತ್ಸವ 1 ದಿವಸ ಇರ್ಬೋದು, ನೋಣೋತ್ಸವ 3 ದಿವಸ ಇರ್ಬೋದು. ಹೀಗೆ ಈ ಎಲ್ಲ ಉತ್ಸವದಲ್ಲಿಯೂ ರಂಗಪೂಜೆ ಅಂತ ಹೇಳುವಂಥದ್ದು ಉಂಟು. ಹಾಗಾಗಿ ಉತ್ಸವದಲ್ಲಿ ಬಲಿ ಸಹ ಉಂಟು, ರಂಗಪೂಜೆ ಉಂಟು. ಹಾಗೆ ಅಲ್ಲ, ಈಗ ಬಲಿ ಅಂತ ಹೇಳುವಂಥದ್ರಲ್ಲಿ ನನ್ನ ನಿತ್ಯ ಬಲಿಯಾಗುವ ರೀತಿಯಲ್ಲಿ ಬಲಿಯ ನಡೆಯುವಂಥದ್ದು, ಅಥವಾ ಪತ್ರೆಯ ಮೂಲಕವಾಗಿ ಬಲಿ ನಡಿಬೇಕಾ, ಹೇಗೆ? ಅಂದರೆ ದೇವರಿಗೆ ನಿತ್ಯ ಬಲಿ ಇರ್ತದೆ, ಆಯಿತಾ. ನಿತ್ಯ ಬಲಿ ಆಗುವಾಗ ಸಾಮಾನ್ಯವಾಗಿ ಕೆಲವು ಕಡೆಯಲ್ಲಿ ಪತ್ರೆ ಮತ್ತು ಸ್ವಲ್ಪ ಅಕ್ಕಿ ಹಾಕ್ತಾ ಬಲಿ ಮಾಡ್ತಾರೆ. ನಿತ್ಯ ಬಲಿ ಆಗೋ ದೇವಸ್ಥಾನದಲ್ಲಿ ರಂಗಪೂಜೆ ಇದ್ದರೆ ನಿತ್ಯ ಬಲಿ ಇರ್ತದೆ. ಭೂತ ಬಲಿ ಅಂದರೆ ವಿಶೇಷ ಬಲಿ ಇರ್ತದೆ. ಸರಿ, ರಂಗಪೂಜೆ ಇದ್ದರೆ ಭೂತ ಬಲಿ, ಅದಕ್ಕೆ ಕೆಲವು ಪರಿವಾರ ಸುತ್ತುಗಳು ಜಾಸ್ತಿ ಇರ್ತದೆ, ಅಲ್ಲಿ ದೇವತೆಗಳ ಸಂಖ್ಯೆಗಳು ಜಾಸ್ತಿ ಇರ್ತದೆ, ಕ್ಷೇತ್ರಪಾಲ ಪೂಜಾದಿಗಳಲ್ಲಿ ಇರ್ತದೆ. ಇದು ರಂಗಪೂಜೆ ಇದ್ದಾಗ ನಡೆಯುವಂಥ ವಿಶೇಷವಾದ ಬಲಿ. ಅದ ನಂತರ ದೇವರಿಗೆ ಅವನದ್ದು ಆ ವೈಭವವನ್ನು ತೋರಿಸುವಂಥ ರಥ, ಪಲ್ಲಕ್ಕಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ವಾಹನಗಳಿಂದ, ಗರುಡ ವಾಹನ ಅಥವಾ ಶೇಷವಾಹನ, ಇದರಿಂದೆಲ್ಲ ದೇವರಿಗೆ ಉತ್ಸವ ಮಾಡುವಂಥದ್ದು, ಇದೆಲ್ಲ ಅವನ ವೈಭವದ ಸಂಕೇತ. ಹಾಗೆ ಅದನ್ನೆಲ್ಲ ನಾವು ಈಗ ಮಾಡಲೇಬೇಕು ಮಾಡಲೇಬೇಡ ಅಂತ ಹೇಳುವಂಥದ್ದು ಏನೂ ಇಲ್ಲ. ನಮ್ಮ ದೇವರಿಗೆ ರಥ ಬೇಕಪ್ಪ, ನಮಗೊಂದು ಪಲ್ಲಕ್ಕಿ ಬೇಕು, ಅದಕ್ಕೊಂದು ಬಗೆಯ ವಾದ್ಯಗಳು ಮೊಳಗಿಸ್ಬೇಕು. ಒಟ್ಟು ನಾವು ಯಾವುದು ವೈಭವ ಅಂತ ನೋಡ್ತೇವೆ, ನಮಗೊಂದು 2 ವಾದ್ಯದವರು ಒಳ್ಳೊಳ್ಳೆ ಊದಿದುಕೊಳ್ಳೆ ಖುಷಿ ಆಗ್ತದೆ. ಆ ಖುಷಿಯನ್ನು ಭಗವಂತನಿಗೆ ಕೊಡುವಂಥದ್ದು. ಇದರಲ್ಲಿ ಮುಖ್ಯ ನೀವು ಹೇಳಿದ ಹಾಗೆ ರಂಗಪೂಜೆ ಬೇಕೆ, ಪರಿವಾರದವರಿಗೆ ಬಲಿದಾನಗಳೆಲ್ಲ ಮಾಡಬೇಕು, ಭೂತ ಬಲಿ ನಡಿಬೇಕು, ಕ್ಷೇತ್ರಪಾಲ ಪೂಜಾದಿಗಳೆಲ್ಲ ನಡಿಬೇಕು. ಇದು ಮಾಡಲೇಬೇಕಾದ ಕೆಲಸ. ರಾಶಿ ಪೂಜೆ ಅಂತ ತಿಳಿಸ್ತಾ ಹೋದ್ರೆ ಏನದು? ರಾಶಿ ಪೂಜೆ ಅಂತ ಹೇಳುವಂಥದ್ದು ಅದೊಂದು ವಿಶೇಷವಾಗಿ ನಡೆಯುವಂಥ ಒಂದು ಆರಾಧನೆ. ನಡಿಲೇಬೇಕು ಅಂದಿಲ್ಲ, ರಂಗಪೂಜೆ ಮಾಡಿದರೆ ಮಾಡಲೇಬೇಕು ಅಂತಿಲ್ಲ. ಅಲ್ಲ, ರಾಶಿ ಪೂಜೆ ಅಂತ ಹೇಳುವಂಥದ್ದೇ ಬೇರೆ 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 ಬೇರೆ. ರಂಗಪೂಜೆ ಅಂತ ಹೇಳುವಂಥದ್ದು ಈ ಥರ ಅಂತ ಹೇಳಿ ಆದರೆ ರಾಶಿ ಪೂಜೆಯಲ್ಲೂ ರಂಗಪೂಜೆ ಉಂಟು. ರಂಗಪೂಜೆ ಎಲ್ಲ ಉತ್ಸವದಲ್ಲಿ ರಂಗಪೂಜೆ ಸೇರ್ತದೆ. ರಾಶಿ ಪೂಜೆ ಅಂತ ಹೇಳುವಂಥ ಉದಯ ಕಾಲದಿಂದ ಮತ್ತು ಉದಯ ಕಾಲ ತನಕ 24 ಗಂಟೆ, ಉದಯಾದುದಯ ಪರ್ಯಂತವಾಗಿ 24 ಕಾಲದಲ್ಲಿ ಸೂರ್ಯನ ಉದಯ 12 ರಾಶಿಗಳು ಮೇಲೆ ಬರ್ತಾ ಇದ್ದ ಹಾಗೆ ಆ ರಾಶಿಯ ರೂಪದಲ್ಲಿ, ಈಗ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಅಂತ ಹೇಳುವಂಥ ಆ ರಾಶಿ ಉದಯ ಆಗ್ತಾ ಇರುವಾಗ ಆ ರಾಶಿಯಲ್ಲಿರುವ ಆ ರಾಶಿಗೆ ಅಭಿಮಾನಿಯಾಗಿರುವಂಥ ಭಗವಂತನನ್ನು ಬಿಂಬದಲ್ಲಿ ನೋಡಿ ಅಭಿಷೇಕ, ಅರ್ಚನೆ, ಪೂಜೆ, ಉತ್ಸವ, ಹಾಗೆ 12 ಬಲಿಗೂ 12 ರಾಶಿಗೂ 12 ಉತ್ಸವಗಳು, 12 ಬಲಿದಾನ, 12 ಉತ್ಸವ. ರಾತ್ರಿಯಿಂದ ಬೆಳಿಗ್ಗೆ ತನಕ ದೇವರಿಗೆ ಉತ್ಸವವೇ ಇದು. ಆಮೇಲೆ ವಿಶೇಷವಾದದಲ್ಲಿ ಹರಿನಾಮ ಸಂಕೀರ್ತನೆ ವಿಶೇಷ. ಬೆಳಿಗ್ಗೆಯಿಂದ ಉದಯದಿಂದ ಉದಯ ಕಾಲ ತನಕ ನಿರಂತರವಾಗಿ ಹರಿನಾಮ ಸಂಕೀರ್ತನೆ. ಅದು ಹೇಗೆ ಅಂತ ಕೇಳಿದರೆ ಸಾಮಾನ್ಯವಾಗಿ ನಾವೆಲ್ಲ ಪದ್ಯ ಹೇಳ್ತೇವೆ, ಆ ಪದ್ಯ ಮಾತ್ರ ಹೇಳ್ತೇವೆ. ಅಲ್ಲಿ ಹಾಗಲ್ಲ, ಪ್ರತಿ ಒಂದು ಪದ್ಯದಲ್ಲಿಯೂ ನಾರಾಯಣ ಸಂಕೀರ್ತನೆ ಬರಲೇಬೇಕು. ನಾರಾಯಣ 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 ಅಂತ ಹೇಳುವಂಥದ್ದೇ ಅಲ್ಲಿ ವಿಶೇಷವಾದ ಹರಿನಾಮ ಸಂಕೀರ್ತನೆ. ಈಗ ಭಜನೆ ಹೇಳುವಾಗ ನಾವೊಂದು ಭಜನೆ ಹೇಳ್ತೇವೆ, ಒಂದು ಸೊಲ್ಲೆ ಹೇಳ್ತೇವೆ, ಎದುರಿನವರು ಆ ಸೊಲ್ಲನ್ನು ರಿಪೀಟ್ ಮಾಡ್ತಾರೆ ಸಾಮಾನ್ಯವಾಗಿ ಭಜನೆ. ಆ ಭಜನೆಯಲ್ಲಿ ಸ್ವಲ್ಪ ವಿಶೇಷವಾಗಿರುತ್ತದೆ. ಇವರು ಭಜನೆ ಹೇಳಿದ್ರು ಸಹ ಅದೇ ರಾಗದಲ್ಲಿ ನಾರಾಯಣ ಶಬ್ದ ಉಚ್ಚಾರಣೆ ಅವರು ಮಾಡ್ತಾರೆ.
ಒಂದು ನಾರಾಯಣನ ಉಚ್ಚಾರವೇ ಅಲ್ಲಿ ವಿಶೇಷವಾಗಿರುವುದು. ವಿಶೇಷವಾಗಿ ಕಾಣ್ತೇವೆ. ಈಗ ರಂಗಪೂಜೆಯಲ್ಲಿ ವೀಕ್ಷಕರು ಕೇಳಿದ ಒಂದು ಹಲವಾರು ಪ್ರಶ್ನೆಗಳು ನಾವು ಈಗ ಗಮನಿಸ್ತಾ ಹೋಗಿದ್ದೆವು. ವೀಕ್ಷಕರು ಮತ್ತೊಂದು ವಿಶೇಷವಾಗಿ ಕೇಳಿರುವಂಥದ್ದು ಏನಂತ ಹೇಳಿದರೆ, ಕೋಣ ಕಂಬಳ ಅಂದರೆ ಕಂಬಳದಲ್ಲಿ ಎಲ್ಲಿಯಾದರೂ ಕಂಬಳವನ್ನು ನೋಡಿತು ಅಂತ ಹೇಳಿ ಆದಾಗ ರಂಗಪೂಜೆ ಮಾಡಬೇಕು ಹೇಳ್ತಾ ಹೋಗ್ತಾರೆ. ಇದು ಯಾರಿಗೆ ಹೇಗೆ ಅಂತೇಳಿ? ಅಂದರೆ ಎಲ್ಲ ನಮ್ಮ ಆಚರಣೆಗಳು ಒಂದು ಕಾಲದಲ್ಲಿ ಅದು ಧಾರ್ಮಿಕವಾಗೇ ಇತ್ತು. ಈಗ ನಿಮಗೆ ಕಂಬಳ ಅಂತ ಹೇಳುವಂಥದ್ದು ಸಹ ಅದೊಂದು ಧಾರ್ಮಿಕವಾಗಿ ಪ್ರಕ್ರಿಯೆ ಇತ್ತು ಒಂದು ಕಾಲದಲ್ಲಿ. ಅಮ್ಮೈ ಸಂದಾಯ ಅದಕ್ಕೆ ಬರಬೇಕು, ಆಂಗ್ಲಕ್ಕೆ ನಡೆಗೆ ಬರಬೇಕು, ಅದೆಲ್ಲ ಇತ್ತು. ಆ ರೀತಿಯಲ್ಲಿ ದರ್ಶನ ಬಂದು ನಿಂತ್ಕೊಂಡು ಕಂಬಳದ ಪ್ರಾರಂಭ, ಇದೆಲ್ಲ ಒಂದು ಧಾರ್ಮಿಕವಾದ ಪ್ರಕ್ರಿಯೆಯಲ್ಲಿ ನಡೀತಾ ಇತ್ತು. ಆವಾಗ ನಿಮಗೆ ಯಾವ ಕೋಣಕ್ಕೆ ಹೊಡೆಯುವಂಥ ಪ್ರಸಂಗವೇ ಇಲ್ಲ. ಕೋಣವನ್ನು ಬಿಟ್ಟು ಓಡಿಸೋದು. ಹಾಗಾಗಿ ಕೋಣ ಓಡುವಂಥದ್ದು ಬರುವಂಥದ್ದು. ಈಗ ನಾವು ಏನು ಮಾಡ್ತಿದ್ದೇವೆ ಕೇಳಿದ್ರೆ, ಅದನ್ನು ಜಾನಪದೀಯ ಕೆಳಗಿಂದು ಜಾಸ್ತಿ ಅದೊಂದು ರೀತಿಯ ಕ್ರೀಡೆ ಶುರು ಮಾಡಿದ್ದೇವೆ. ಹಾಗಾಗಿ ಕಂಬಳವನ್ನು ನೋಡೋದು ತಪ್ಪು ಅಂತ ಹೇಳಿಕ್ಕಾಗೋದಿಲ್ಲ. ಯಾಕಂದರೆ ಅದೊಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಆದರೆ, ಧಾರ್ಮಿಕ ಹಿನ್ನೆಲೆಯಲ್ಲಿ ದೈವ ಬರ್ತದೆ ಆ ಕಂಬಳ ಗದ್ದೆಯಲ್ಲಿ. ಮೊದಲಿನ ಕಾಲದಲ್ಲಿ ಕಂಬಳ ಗದ್ದೆ ಅಂತ ಎಲ್ಲ ಕಡೆಯಲ್ಲೂ ಇತ್ತು, ಕಂಬಳದ ಬೊಟ್ಟು ಅಂತ ಹೇಳೋದು. ಅಲ್ಲಿ ಆ ಕೋಣಗಳನ್ನು ಬಿಡುವಂಥದ್ದು, ಆಮೇಲೆ ಅದು ಓಡಿದ ನಂತರ ಪುನಃ ಅದನ್ನು ವಾಪಸ್ ಕರ್ಕೊಂಡ್ಬಂದು ಮತ್ತೆ ಅದನ್ನು ದೈವ ಪೂಜಾದಿಗಳನ್ನೆಲ್ಲ ಮಾಡಿ ಎಲ್ಲರೂ ಪ್ರಸಾದವನ್ನು ತಗೊಳ್ಳುವಂಥ ಇದೊಂದಿತ್ತು. ಇದು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಇದು ಧಾರ್ಮಿಕವಾಗಿರೋದಕ್ಕೆ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈಗ ಏನಾಗ್ತಾ ಉಂಟು ನಮಗೆಲ್ಲ ಗೊತ್ತುಂಟು. ಹಾಗಾಗಿ ಅದು ಅಷ್ಟು ಸರಿಯಲ್ಲ ಅಂತ ತೋರಿದಾಗ ಅದಕ್ಕೆ ವಿಮೋಚನೆ ಮಾಡುವಂಥದ್ದು ರಂಗಪೂಜೆಯನ್ನು ಮಾಡಿ. ರಂಗಪೂಜೆ ಅಷ್ಟು ಫಲ ಉಂಟು ಅಂತ ಅರ್ಥ ಅದಕ್ಕೆ. ಖಂಡಿತ. ಇನ್ನೊಂದು ವೀಕ್ಷಕರ ಪ್ರಶ್ನೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಥರದ ಪೂಜೆ ಇದೆ ಅಂತ ಹೇಳಿ, ಅಥವಾ ಎಷ್ಟು ಯಾವ್ಯಾವ ದೇವರಿಗೆ ಎಷ್ಟು ಎಲೆಯ ರಂಗಪೂಜೆ ಮಾಡಬೇಕು ಅಂತ ಏನಾದ್ರು ಇದೆಯಾ ಅಂತ ಹೇಳಿ? ಅಂದರೆ ರಂಗಪೂಜೆ ಅಂತ ಹೇಳುವಂಥದ್ದು ಎಲ್ಲ ದೇವರಿಗೂ, ವಿಷ್ಣುವಿಗೆ ಅಂತ ಹೇಳುವಂಥದ್ದು ಏನಾದ್ರು ಇಲ್ಲ. ಈಗ ರಂಗಪೂಜೆ ಅಂತ ಹೇಳುವಂಥದ್ದು ಅಗಮೋಕ್ತ ದೇವಸ್ಥಾನದಲ್ಲಿ ಆಗುವಾಗ ಇದೇ ರೀತಿಯಲ್ಲಿ ನಡೀತದೆ. ಅಲ್ಲಿ ಆವಾಹನೆ ಪೂಜಾದಿಗಳು ದೇವತೆಗಳಲ್ಲಿ ಬೇರೆ ಬೇರೆ ಇರ್ತಾರೆ, ಆಯಿತಾ. ಇದು ಈಶ್ವರನಿಗೆ ಲಿಂಗಾಕಾರ ಮಾಡುವಂಥದ್ದು ಅದೊಂದು ವಿಶೇಷ ಇರಬಹುದು. ಮತ್ತು ಸಾಮಾನ್ಯವಾಗಿ ಎಲ್ಲವೂ ಒಂದೇ ಥರವೇ ನಡೀತದೆ. ನಮಗೆ ನೋಡಲಿಕ್ಕೆ ಎಲ್ಲವೂ ಒಂದೇ ಥರ ನೋಡ್ತದೆ. ಯಾಕಂದರೆ ಅನ್ನವೇ ಹಾಕೋದ್ರಿಂದ, ಬೇರೆ ಯಾವ ದ್ರವ್ಯಗಳನ್ನು ಹಾಕದೇ ಇರುವುದರಿಂದ ಅನ್ನದಲ್ಲಿ ಕೆಲವು ಹಾಗೇನಿಲ್ಲ. ಆಮೇಲೆ ಅಲ್ಲಿ ಇರುವಂಥ ದೇವತೆಗಳು ಮಾತ್ರ ಬೇರೆ ಬೇರೆ ಆಗಿರ್ತಾರೆ. ಅದು ಅರ್ಚಕರಿಗೆ ತಂತ್ರಿಗಳಿಗೆ ಮಾತ್ರ ಗೊತ್ತಿರ್ತಾರೆ. ಅವರು ಆ ದೇವರನ್ನಲ್ಲಿ ಕರೆದು ಬೇಕಾದ ರೀತಿಯಲ್ಲಿ ಪೂಜೆ ಮಾಡಿ ಆ ದೇವರನ್ನು ಸಂತೋಷಪಡಿಸ್ತಾರೆ. ಹಾಗೆ ಭಕ್ತಾದಿಗಳಲ್ಲಿ ಈಗ ಮಾಡುವಂಥ ಭಕ್ತಾದಿಗಳಿಗೆ ಅದಕ್ಕೂ ಸಂಬಂಧ, ಅದಕ್ಕೇನು ಯಾವ ದೇವರಾದರೂ ಒಂದೇ ರೀತಿಯಾಗಿರುವಂಥ ಒಂದೇ ಇರ್ತದೆ. ಹೌದು. ಈಗ ನೀವು ಬಲಿದಾನ ಅಂತ ಹೇಳಿ ಅದಕ್ಕೆ ಉತ್ಸವ ಉಂಟು, ಬಲಿ ಉಂಟು. ಬಲಿ ಕ್ರಮದಲ್ಲಿ ಆ ದೇವರಿಗೆ ಅದು ವ್ಯತ್ಯಾಸವು ಅಲ್ಲಿಯೂ ಇರ್ತದೆ ವ್ಯತ್ಯಾಸ. ಆಮೇಲೆ ನೀವು ಆವಾಗ ಕೇಳಿದ ಹಾಗೆ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ವಿಶೇಷ ಪೂಜೆ ಉಂಟಾ ಅಂತ ಹೇಳುವಂಥದ್ದು. ಈಗ ರಂಗಪೂಜೆ ಅಂತ ಹೇಳುವಂಥದ್ದು ಎಲ್ಲ ದೇವರಿಗೂ ಇದೆ. ಆಮೇಲೆ ನೀವು ಅದನ್ನು ಗಣಪತಿಗೆ ಮಾಡುವಾಗ, ಈಗ ಗಣಪತಿ ಆಗಮೋಕ್ತವಾದ ದೇವಸ್ಥಾನ ಗಣಪತಿ ಆದರೆ ಅವನಿಗೆ ಇದೇ ರೀತಿ ನಡೀತದೆ. ಇನ್ನು ದೇವಸ್ಥಾನದ ಒಳ ಉಪದೇವತವಾಗಿ ಒಂದು ಗಣಪತಿ ಇರ್ತಾರೆ. ಆವಾಗ ಅವರಿಗೆಲ್ಲ ನಾವು ರಂಗಪೂಜೆ ಹೇಗೆ ಮಾಡ್ತೇವೆ ಕೇಳಿದರೆ, ಅವರಿಗೊಂದು ಇದೇ ರೀತಿಯಲ್ಲಿ ಹಲಗೆ ಇಟ್ಟು ಸಣ್ಣದು ಒಂದು 12 ಎಲೆ ಹಾಕಿ, ಅದು 21 ಸಂಖ್ಯೆಯಲ್ಲಿ ಹಲಗೆ ಹಾಕಿ ಅಲ್ಲಿ ಪ್ರತ್ಯೇಕ ಗರ್ಭಗುಡಿ ಇಲ್ಲದೆ ಉಪದೇವತವಾಗಿ ಬಂದ ಗಣಪತಿಗೆ ರಂಗಪೂಜೆ ಮಾಡಬೇಕು ಅಂತ ಆದ್ರೆ ಅವರಿಗೆ ಕೆಲವರಿಗೆಲ್ಲ ಅಷ್ಟೇ ಮಾಡಿಬಿಡೋದು. ದೀಪ ಇಟ್ಟು ಈ ನೈವೇದ್ಯಾದಿಗಳು, ಅನ್ನ ನೈವೇದ್ಯ ಮಾಡೋದು ಸ್ವಲ್ಪ ಕಮ್ಮಿ, ಈ ನೈವೇದ್ಯವನ್ನು ಮಾಡ್ತೇವೆ. ಪ್ರಧಾನ ದೇವರಿಗೆ ಪ್ರಧಾನವಾದ ವಸ್ತುಗಳನ್ನು ಕೊಡುವಂಥ. ಅದೇ ಗಣಪತಿ ಪ್ರಧಾನವಾಗಿದ್ದರಲ್ಲಿ ಅವನಿಗೆ ಅನ್ನದೇ ನೈವೇದ್ಯ, ಅವನಿದೇ ಥರವೇ ಬೇರೆ ದೇವರಿಗೆಲ್ಲ ಹೇಗುಂಟು ಆಗಮುಕ್ತ ಪ್ರಕಾರವಾಗಿ ಅವನ ಪೂಜೆ ನಡೀತದೆ. ಈಗ ಮತ್ತೊಂದು ಕೇಳುವಂಥದ್ದು, ಈಗ ಪ್ರಧಾನವಾಗಿ ಈಗ ವಿಷ್ಣು ದೇವರಿದ್ದಾರೆ, ಆ ಬದಿಯಿಂದ ದುರ್ಗೆ ಇದ್ದಾರೆ, ಈ ಬದಿಯಿಂದ ಮಹಾಗಣಪತಿ ಇದ್ದಾರೆ ನೆನೆಸಿಕೊಳ್ಳುವ. ಈಗ ಅಥವಾ ಶಿವ ಇದ್ದಾರೆ ಆ ಬದಿ. ಈಗ ಈ ಎಲ್ಲ ದೇವರಿಗೂ ಒಂದೇ ರೀತಿಯಾದಂಥ ರಂಗಪೂಜೆ ಮಾಡಲಿಕ್ಕೆ ಸಾಧ್ಯವಾ? ಹಾಗೆ ಮಾಡಲಿಕ್ಕೆ ಆಗುವುದೂ ಇಲ್ಲ. ಯಾಕಂದರೆ ಕೇಳಿದರೆ ಪ್ರಧಾನ ದೇವರಿಗೆ ಗರ್ಭಗೃಹದಿಂದ ಮಹಾಬಲಿ ಪೀಠ ಅಂತ ಹೇಳುವಂಥದ್ದು ಪ್ರಧಾನ ದೇವರಿಗೆ ಮಾತ್ರ ಇರುವಂಥದ್ದು. ಆ ಒಂದು ಡಿಸ್ಟೆನ್ಸ್ ಆಗಲಿ, ಆ ಒಂದು ವ್ಯವಸ್ಥೆ ಆಗಲಿ, ಬೇರೆ ಯಾವ ದೇವರಿಗೂ ಬಲಿಪೀಠ ಅಂತ ಹೇಳುವುದು ಯಾರಿಗೂ ಇಲ್ಲ. ಎಲ್ಲ ಉಪದೇವತೆಗಳು ಅವರವರ ಜಾಗದಲ್ಲಿ, ಅವರಿಗೊಂದು ಗುಡಿಯಲ್ಲಿ, ಅವರ ಒಂದು ಬಿಂಬದಲ್ಲಿ ಸಾಮಾನ್ಯವಾಗಿ ಪೂಜೆ ಮಾಡುವಂಥದ್ದು ಅಷ್ಟೇ. ಅವರಿಗೇನು ಈ ಥರ ಸ್ಥೂಲ ರೂಪದಲ್ಲಿ ಅವರಿಗೆ ಗರ್ಭಗುಡಿ ಅಂತೇಳಿ ಸ್ಥೂಲ ರೂಪ ಅಂತ ಹಾಗೆ ಮಾಡಲಿಕ್ಕೆ, ಯಾಕಂತ ಕೇಳಿದ್ರೆ ಅದು ಮಾಡಿದ್ರೆ ದೇವಸ್ಥಾನದ 1 ಎಕರೆ ದೇವಸ್ಥಾನ ಬೇಕಾಗ್ತದೆ. ಖಂಡಿತವಾಗಿ. ಈಗ ಅದೆಷ್ಟೋ ರೀತಿಯಾಗಿರುವಂಥ ಭಕ್ತಾದಿಗಳು ರಂಗಪೂಜೆ ಮಾಡಿದ್ದೇವೆ, ರಂಗಪೂಜೆ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಹೇಳುವ ಮೂಲಕವಾಗಿ ನಾವು ತಿಳಿಸಿದ್ದೀರಿ. ಇವರೆಲ್ಲರಿಗೂ ಮಾಡಿಸಿದಂತಹ ಪ್ರತಿಯೊಬ್ಬ ಭಕ್ತನಿಗೂ ದೇವರ ಅನುಗ್ರಹ, ದೇವರ ಫಲಾಫಲಗಳು ಹೇಗೆಲ್ಲ ದೊರಕ್ತದೆ, ಯಾವೆಲ್ಲ ರೀತಿಯಾಗಿರುವಂತಹ ಕಷ್ಟ ಕಾರ್ಪಣ್ಯವನ್ನು ಈ ರಂಗಪೂಜೆ ಮಾಡಿದರೆ ನಿವಾರಣೆ ಮಾಡ್ತದೆ ಅಂತ ನಾವು ತಿಳಿಸಬೇಕು.
ರಂಗಪೂಜೆ ಅಂತ ಹೇಳುವಂಥದ್ದು ಸಂಕಲ್ಪ ಅದು ತುಂಬ ಜನರಿಗೆ ತುಂಬ ಫಲ ಕೊಟ್ಟಂಥ ಒಂದು ಆರಾಧನೆ. ಯಾಕಂದರೆ ಕೇಳಿದರೆ ರಂಗಪೂಜೆ ಅಂತೇಳಿ ಈಗಿನ ಕಾಲದ ನಾನು ಹೇಳಿದಲ್ಲ, ಪ್ರಾಚೀನ ಕಾಲದ ಪೂಜೆ ಅದು. ಹಾಗೆ ಪ್ರಾಚೀನ ಕಾಲದವರು ದುಡ್ಡು ಇರಲಿಲ್ಲ, ಅದು ಮಾಡಿಸಬೇಕು ಅಂತಾದರೆ ಅದು ಫಲ ಬಂದ ಮೇಲೆ ಅವರು ಮಾಡಿಸಬೇಕು ವಿನಃ ಇವತ್ತಿನ ಕಾಲದಲ್ಲಿ ದುಡ್ಡಿನ ಒಂದು ಆಧಿಕ್ಯ ಇರೋದ್ರಿಂದ ಫಲ ಬರದಿದ್ರೂ ದೇವರಿಗೊಂದು ಕೊಡುವ, ನನ್ನ ಹತ್ರ ಸಂಪತ್ತು ಉಂಟು ಅಂತ ಹೇಳುವ ರೀತಿಯಲ್ಲಿ ಒಳ್ಳೆ ಮನಸ್ಸು ಭಕ್ತನ ಹತ್ರ ಉಂಟು. ಆ ಕಾಲದಲ್ಲಿ ಆ ದುಡ್ಡಿನದ್ದು ಅಷ್ಟೇ ಇರಲಿಲ್ಲ. ಕೆಲಸ ಆದಮೇಲೆ ಮಾಡಲೇಬೇಕಂತ ಹೇಳುವಂಥದ್ದು ಅನಿವಾರ್ಯ. ಆದರೆ ಹೇಳಿಕೊಂಡಿದ್ದೇನೆ ಮಾಡಬೇಕು, ಆದರೆ ಅದು ನಮಗೆ ಅರ್ಥ ಏನೊಂದಿಗೆ ಅದು ಕೆಲಸ ಆಗಿದೆ ಅಂತ ಅರ್ಥ ಸತ್ಯ ಅಲ್ವಾ. ಹಾಗಾಗಿ ಅದರಲ್ಲಿ ಕಾಮ್ಯಾರ್ತಿ, ಆಮೇಲೆ ಮಂಗಳಾರ್ತಿ, ಆಮೇಲೆ ನಿಮಗೆ ಮೋಕ್ಷಾರ್ತಿ, ಜ್ವರದಾಹಕೆ ಅಂತ ಹೇಳುವ ರೀತಿ ಫಲಗಳನ್ನೆಲ್ಲ ಹೇಳಿದ್ದಾರೆ. ಏನೋ ನನ್ನ ಮನಸ್ಸಿನಲ್ಲಿ ಕೆಲವೆಲ್ಲ ಕೆಲಸ ಆಗಬೇಕು, ದೇವರೇ ನಾನು ಆ ಕೆಲಸವನ್ನು ಮಾಡಿ ಆದರೆ ನಾನು ನಿಮಗೆ ರಂಗಪೂಜೆ ಕೊಡ್ತೇನೆ, ಅದು ಅವನಿಗೆ ಫಲ ಸಿಕ್ಕಿತು. ಆಮೇಲೆ ಮಂಗಳಾರತಿ, ಯಾವ್ದು ಮದುವೆ ಆಗಬೇಕು, ಮದುವೆ ಆಗ್ತಾ ಇಲ್ಲ, ತಡೆ ಆಗ್ತಾ ಉಂಟು, ನನ್ನ ಮಗುವಿನ ಮದುವೆ ಆದರೆ, ನನಗೆ ಮಕ್ಕಳಾದರೆ ನಾನು ಮಾಡಿಸ್ತೇನೆ ಅಂತೇಳಿ ಪ್ರಾರ್ಥನೆ, ದೇವ್ರು ನಡೆಸಿದ ಮಂಗಳಾರತಿ. ಆಮೇಲೆ ಮೋಕ್ಷಾರತಿ, ನನಗೆ ಒಳ್ಳೆಯ ಮೋಕ್ಷ ಫಲ ಸಿಗಬೇಕು, ಆ ರೀತಿ ಸಾಧನೆ ಮಾಡುವಂಥ ನನಗೆ ನನ್ನ ಆತ್ಮಕ್ಕೆ ಶಕ್ತಿ ಬರಬೇಕು, ಅದೊಂದು ರೀತಿಯಲ್ಲಿ ನನ್ನ ಸಮಾಧಾನ, ಮೋಕ್ಷದ ಸುಖ ಅಂತ ತಿಳ್ಕೊಳ್ಳುವ ಸಾಮಾನ್ಯವಾಗಿ ಅದು ಇದರಿಂದ ಸಿಕ್ಕಿತು. ಜ್ವರದಾಹಕೆ, ವಿಪರೀತ ಜ್ವರ ಬಂದು ಡಾಕ್ಟ್ರು ಕೈ ಬಿಟ್ಟಾಗ, ದೇಹದಲ್ಲಿ ಸಿಕ್ಕಾಪಟ್ಟೆ ಉರಿಯೂತಾದಿಗಳಾಗಿ ಡಾಕ್ಟ್ರು ಕೈ ಬಿಟ್ಟಾಗ ಕೊನೆಗೆ ದೇವರೇ ಒಂದು ರಂಗಪೂಜೆ ಮಲ್ಪವೆ ಅಂತ ಹೇಳಿ ಪ್ರಾರ್ಥನೆ ಮಾಡೋದು ಎಷ್ಟೋ ಜನಕ್ಕೆ ಆ ಫಲಗಳು ಸಿಕ್ಕಿದೆ. ಹಾಗಾಗಿ ಇದು ಸಾಮಾನ್ಯ ಫಲಗಳು ಈ ರಂಗಪೂಜೆಗೆ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಫಲ ಕೇವಲ ರಂಗಪೂಜೆಯಿಂದ, ಅದೇ ನಾನು ಹೇಳಿದಾಗೆ ಆಗಮೋಕ್ತವಾದ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನದಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸಗಳು ನಡೆದರೆ ಯಜಮಾನನಿಗೆ ಅದೆಷ್ಟು ಫಲವ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮಕ್ಕೂ ಅದೇ ಫಲ ಉಂಟು ಅಂತ ಅರ್ಥ. ಅಲ್ಲಿ ಪುಣ್ಯಂ ಪಾಪಹರಂ ಪವಿತ್ರಂ ಅಶುಭ ಪ್ರಧ್ವಂಸಿ ಕಲ್ಯಾಣದಂ ಕೀರ್ತ್ಯಾಯು ಧನಪುತ್ರದಾರ ಸುಖದಂ ಸೌಭಾಗ್ಯ ಸಂಪತ್ಕರಂ ರಾಷ್ಟ್ರೇ ಸರ್ವ ಸಮೃದ್ಧಿದಂ ಜನಪದಂ ಗ್ರಾಮಾಪಣಾದಿ ಪ್ರಜಾ ಶಾಂತಿ ಪ್ರೀತಿಕರಂ ಮಹಾಗ್ರಹಗಣಂ ಪ್ರೇತಾರಿ ವಿಧ್ವಂಸಿನಂ ಅಂತೇಳಿ ಉತ್ಸವದ ಫಲ. ಉತ್ಸವದೊಟ್ಟಿಗೆ ರಂಗಪೂಜೆಯೂ ಸೇರಿದ್ರಿಂದ ರಂಗಪೂಜೆಗೂ ಇದೇ ಫಲವನ್ನು ಹೇಳ್ಬೋದು. ಪುಣ್ಯವಾಗಿರುವಂಥದ್ದು, ಪಾಪವನ್ನು ಪರಿಹಾರ ಮಾಡುವಂಥದ್ದು, ಅಮಂಗಲವನ್ನು ನಾಶ ಮಾಡುವಂಥದ್ದು, ಕಲ್ಯಾಣಕರವಾಗಿರುವಂಥದ್ದು. ಆಮೇಲೆ ನೋಡಿ, ಪುತ್ರದಾರ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಒಟ್ಟಿಗೆ ಕೀರ್ತಿಯಿಂದ ಸಂಪತ್ತಿನಿಂದ ಜೀವನ ಮಾಡುವಂಥ ಒಳ್ಳೆಯ ಸೌಭಾಗ್ಯ. ರಾಷ್ಟ್ರೇ ಸರ್ವ ಸಮೃದ್ಧಿ, ಇಡೀ ರಾಷ್ಟ್ರಕ್ಕೆ ಸಮೃದ್ಧಿ. ಜನಪದ, ಜನರಿಗೆ ಸಮೃದ್ಧಿ. ಗ್ರಾಮಕ್ಕೆ ಸಮೃದ್ಧಿ. ಆಪಣ, ಅಲ್ಲ ವ್ಯವಹಾರ ಮಾಡುವವರಿಗೆ ಬೇಕಾದ ಸಮೃದ್ಧಿ. ಪ್ರಜಾ, ಎಲ್ಲ ಜನರಿಗೂ ಶಾಂತಿ, ಪ್ರತಿಯೊಬ್ಬರಿಗೆ ಶಾಂತಿ ಪ್ರೀತಿಕರ, ಪ್ರತಿಯೊಬ್ಬರಿಗೆ ಶಾಂತಿಯಿಂದ ಪ್ರೀತಿಯಿಂದ ಒಳ್ಳೆಯ ಮನಸ್ಸಿನಿಂದ ಜೀವನ ಮಾಡುವಂಥ ಸೌಭಾಗ್ಯ. ಯಾವುದಾದ್ರೂ ಗ್ರಾಮಕ್ಕೆ ಅರಿಷ್ಟವಾಗಿ ಕೊಡುವಂಥ ದುಷ್ಟಶಕ್ತಿಗಳಿದ್ದರೆ ಅದನ್ನು ವಿಧ್ವಂಸನೆ, ನಾಶ ಮಾಡುವಂಥ ಫಲ. ಅಂದರೆ ಒಬ್ಬ ರಂಗಪೂಜೆ ಈ ದೇವಸ್ಥಾನದಲ್ಲಿ ಮಾಡಿದರೆ ಅದರ ಫಲ ಇಡೀ ಗ್ರಾಮಕ್ಕೆ, ಇಡೀ ರಾಷ್ಟ್ರಕ್ಕೆ ಪರೋಕ್ಷವಾಗಿ ಸಿಗ್ತದೆ. ಹಾಗಾಗಿ ಈ ಪೂಜೆ ಮಾಡಿದವನಿಗೆ ಎರಡು ಫಲ ಸಿಕ್ಕಿತು. ಒಂದು ದೇವರ ಅನುಗ್ರಹ, ಇಷ್ಟು ಜನರಿಗೆ ಒಳ್ಳೇದು ಮಾಡಿದ ಒಂದು ಫಲ, ಎರಡು ಫಲ ಸಿಕ್ಕಿತು. ಕೊನೆಯದಾಗಿ ಈಗ ಮಾಡುವಂಥ ಯಜಮಾನ, ಅಂದ್ರೆ ಮಾಡಿಸುವ ಯಜಮಾನ ಇರ್ಬೋದು, ಅದೇ ರೀತಿ ಭಕ್ತಾದಿಗಳು ಯಾರಿರ್ಬೋದು, ಅವನು ಆ ದಿವಸ ಯಾವ ರೀತಿಯಾಗಿ ಇರಬೇಕು, ಅವನು ಆ ದಿವಸ ಯಾವ ರೀತಿಯಾಗಿ ಇರಬೇಕು, ಅದರೊಂದಿಗೆ ದೇವಾಲಯದಲ್ಲಿ ಆ ದಿವಸವನ್ನು ಹೇಗೆ ಪಾಲ್ಗೊಳ್ಬೇಕು. ಈಗ ಸಾಮಾನ್ಯವಾಗಿ ರಂಗಪೂಜೆ ಅಂತ ಹೇಳುವಂಥ ದೇವರ ಉತ್ಸವ. ಹಾಗೆ ಉತ್ಸವ ಅಂತ ಹೇಳುವಾಗ ನಾನು ಹೇಳಿದ ಹಾಗೆ ಬೆಳಿಗ್ಗೆಯಿಂದ ಸಂಜೆ ತನಕವೂ, ರಾತ್ರಿ ತನಕ, ಮಧ್ಯರಾತ್ರಿ ತನಕವೂ ನಡೆಯುವಂಥ ಒಂದು ವಿಶಿಷ್ಟವಾದ ದೀರ್ಘ ಸಮಯದ ಕಾಲ. ಹಾಗಾಗಿ ಇಲ್ಲಿ ಮಾಡುವಂಥ ಪ್ರತಿಯೊಂದಕ್ಕೂ ತನ್ನದೇ ಆದ ಫಲ. ನನಗೆ ಅಭಿಷೇಕ ಹೇಳಿದೆ, ದೇವರಿಗೆ ನೈವೇದ್ಯಾದಿಗಳು ಹೇಳಿದೆ, ಅಲಂಕಾರಾದಿಗಳು ಹೇಳಿದೆ, ಎಲ್ಲವೂ ದೇವಸ್ಥಾನ ನಡೀತದೆ. ಇದೆಲ್ಲ ನಡೆಯೋದ್ರಿಂದ ಅದರದ್ದೇ ಆದ ಫಲ ಇರುವುದರಿಂದ ಯಜಮಾನ ಆದವರು ಎಲ್ಲದರಲ್ಲಿ ಭಾಗವಹಿಸುವಂಥದ್ದು ಮುಖ್ಯ. ಹೇಗಿರ್ಬೇಕು ಅದೇ ಬೆಳಗ್ಗೆ ನಾವು ಶುಚಿಯಾಗಿ ಬರ್ತಾರೆ, ಅವರದ್ದು ಸ್ನಾನ ಸಂಧ್ಯಾವಂದನೆಗಳು ಮಾಡುವಂಥದ್ದಿದ್ದರೆ, ಅಥವಾ ಶುಚಿಯಾಗಿ ಸ್ನಾನ ಆಗಿ ಬಂದು ಆ ದೇವರ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಆದಷ್ಟು ದೇವರಿಗೆ ಸುತ್ತು ಬರುವಂಥದ್ದು, ಅವ್ರಿಗೆ ನಾಮ ಸಂಕೀರ್ತನೆ ಮಾಡುವಂಥದ್ದು ಒಂದು. ಆಮೇಲೆ ಬಂದ ಅತಿಥಿಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡುವಂಥ, ಯಾಕಂದರೆ ದೇವರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳಿ ಬರೋದಿಲ್ಲ. ಮಧ್ಯಾಹ್ನ ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಅನ್ನದಾನ ಮಾಡುವಂಥದ್ದು. ಆಮೇಲೆ ಸಂಜೆ ಹೊತ್ತಿಗೆ ಆ ಎಲ್ಲ ದೇವರ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಈಗ ಕೆಲವು ಉತ್ಸವ ಆದಾಗ ಯಾರು ತಿರುಗ್ತಾರೆ ಸುಮ್ಮನೆ ಕೂತ್ಕೊಳ್ಳೋದು, ಹಾಗೆ ಮಾಡದೆ ದೇವರೊಂದಿಗೆ ಸುತ್ತು ಬರುವಂಥ, ದೇವರು ಎಷ್ಟು ಸುತ್ತು ಬರ್ತಾರೆ ಅಷ್ಟು ಸುತ್ತು ಬರಬೇಕು. ಯಾಕಂತ ಕೇಳಿದ್ರೆ ಅದು ನಮಗೋಸ್ಕರ ದೇವರು ಸುತ್ತು ಬರೋದು ಅಲ್ವಾ, ನಮ್ಮ ಪೂಜೆಗೋಸ್ಕರ ದೇವರು ಸುತ್ತು ಬರ್ತಾ ಇದ್ದಾರೆ. ಯಾಕೆ ದೇವರು ತುಂಬವರಿಗೆ ನಿತ್ಯ, ಅದು ತಂತ್ರಿಗಳಿಗೂ ನಿತ್ಯ, ಇವರಿಗೆ ಅಪರೂಪ.
ಹಾಗಾಗಿ ನಾವು ಅದನ್ನು ಒಂದು ಬದಿಯಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಂಡು ನೋಡುವಂಥ ಹೀಗಿದ್ದಲ್ಲ ಕೆಲವು ಕಡೆಯಲ್ಲೆಲ್ಲ ನಾವು ನೋಡ್ತೇವೆ. ದೇವರು ಹೊರ ಬಂದಾಗ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡವ್ರು ಹೇಳುವುದೇ ಇಲ್ಲ, ಎಲ್ಲರೂ ಕುರ್ಚಿಯಲ್ಲೇ ಕೂತ್ಕೊಂಡಿರ್ತಾರೆ. ಅಂದರೆ ದೇವರಿಗೆ ನಾವು ಯಾವಾಗ ರೆಸ್ಪೆಕ್ಟ್ ಕೊಡೋದಪ್ಪ, ದೇವರು ಬರೋದೇ ಅಪರೂಪ. ಬಂದಾಗ ನಾವು ಸಾಮಾನ್ಯ ಶಾಲೆಯಲ್ಲಿ ಮಕ್ಕಳು ಬಂದಾಗ ನಿಂತು, ಮಾಸ್ಟರ್ ಬಂದಾಗ ಮಕ್ಕಳು ನಿಲ್ತಾರೆ, ದೇವರು ಬಂದಾಗ ನಿಲ್ಲುವಂಥ ಸಂಪ್ರದಾಯ ನಮ್ಮಲ್ಲಿ ಇಲ್ಲ ಅಂತ ಆಗುವಂಥ ಸುಮಾರು ಕಡೆ ಕಾಣ್ತೇವೆ. ಹೀಗೆಲ್ಲ ಮಾಡದೆ ದೇವರಿಗೆ ಬಂದುಕೊಳ್ಳೆಲ್ಲ ಎದ್ದು ನಿಂತುಕೊಳ್ಳುವಂಥದ್ದು, ದೇವರು ಸುತ್ತು ಬಂದಾಗ ಅವರೊಟ್ಟಿಗೆ ನಾವು ಸುತ್ತು ಬರೋದು, ಭಜನೆ ಮಾಡುವಂಥದ್ದ, ಗೋವಿಂದ ನಾಮಸ್ಮರಣೆ ಮಾಡುವಂಥದ್ದ, ಇದನ್ನೆಲ್ಲ ನಾವು ಮಾಡ್ತಾ ಇದ್ದರೆ ಅದು ನಮ್ಮ ಪಾಪದ ಪರಿಹಾರಕ್ಕೆ ಅದೆಲ್ಲ ಒಂದು ನಮ್ಮ ದೇಹದಂಡನೆ ಇರ್ಬೋದು. ಹಾಗೆ ಮಾಡೋದ್ರಿಂದ ಕೇವಲ ಆ ಪೂಜೆ ಮಾಡಿದ್ದಕ್ಕೆ ಪೂರ್ತಿ ನಾವು ಸೇರಿದರೆ ಅದರ ಫಲ ನಮಗೆ ಪೂರ್ತಿ ಸಿಕ್ಕಿದ ಹಾಗೆ ಆಗ್ತದೆ. ಬಹಳ ಖುಷಿ ಆಯಿತು. ಒಂದು ಸ್ಪಷ್ಟವಾಗಿರುವಂಥದ್ದು ವೀಕ್ಷಕರ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಸ್ಪಷ್ಟವಾದಂಥ ಮಾಹಿತಿ ನೀಡುವ ಮೂಲಕವಾಗಿ ರಂಗಪೂಜೆಯ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಬಹಳ ಸಂತೋಷದಿಂದ ಹೆರ್ಗಾ ವಿದ್ವಾನ್ ಜಯರಾಮ್ ತಂತ್ರಿಗಳೇ ಇಲ್ಲಿಗೆ ಬಂದು ಸಂಪೂರ್ಣವಾದ ಮಾಹಿತಿ ನೀಡಿದ್ದಕ್ಕಾಗಿ ವಂದನೆಗಳು. ನಮಸ್ತೆ. ಆಸ್ತಿಕರೇ, ಧರ್ಮನಂಬಿಕೆ ಕಾರ್ಯಕ್ರಮದ ಮೂಲಕವಾಗಿ ರಂಗ ಪೂಜೆಯನ್ನು ಮಾಡಿಸುವ ಮೂಲಕವಾಗಿ ಅದೆಷ್ಟೋ ರೀತಿಯಾಗಿರುವಂಥ ಸಮಸ್ಯೆಗಳು, ಅದೆಷ್ಟೋ ರೀತಿಯಾಗಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವಂತಹ ಭಗವಂತನಾಗಿ ನಿಲ್ತಾ ಹೋಗ್ತಾರೆ. ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆ ಒಂದು ದಿವಸ ವಿಶೇಷವಾದಂಥ ದೇವರ ಸಂಕೀರ್ತನೆಯನ್ನು ಮಾಡುವ ಮೂಲಕವಾಗಿ, ದೇವರ ಒಂದು ಧ್ಯಾನವನ್ನು ಮಾಡುವ ಮೂಲಕವಾಗಿ ದೇವರ ಹತ್ರ ಆಗೋಣ ಅಂತ ಹೇಳ್ತಾ ರಂಗಪೂಜೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸಿದಂತಹ ರೀತಿಯಾಗಿ ಕೇಳಿದಂಥ ತಮಗೆಲ್ಲರಿಗೂ ಕೂಡ ವಂದನೆ ತಿಳಿಸ್ತಾ ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ರೀತಿಯಾಗಿ ವಿಶೇಷವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲೇರ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.